ಹರಿ ಓಂ. ಪ್ರಾತಸ್ಮರಣೀಯರಾದ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ಗುರುಗಳ ಅನುಗ್ರಹಕ್ಕೋಸ್ಕರವಾಗಿ 2 ದಿನಗಳಿಂದಾಗಿ ಗುರುಗಳ ಮಹಿಮೆಯನ್ನ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆಯ ದಿನ ಗುರುಗಳ ಅನೇಕ ರೀತಿಯಾದಂತಹ ಮಹಿಮೆಗಳನ್ನು ತಿಳಿದ್ವಿ. ಗುರುಗಳ ಸೇವೆಯನ್ನು ಮಾಡುತ್ತಿದ್ದಂತಹ ವ್ಯಕ್ತಿ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ, ವಿವಾಹ ಆಗಬೇಕಾಗಿದೆ, ವೇತನವನ್ನ ಸಂಬಳವನ್ನ ಕೊಟ್ಟು ಅನುಗ್ರಹವನ್ನು ಮಾಡಿ ನಾನು ಸಂಚಾರ ಕ್ರಮೇಣ ಹೋಗಿ ವಿವಾಹವನ್ನು ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿ ಕೇಳಿದಾಗ ಆ ಸಮಯದಲ್ಲಿ ಅವರು ಸ್ಥಾನಕ್ಕೆ ಬಂದಿರ್ತಾರೆ. ಆಗ ಗುರುಗಳಲ್ಲಿ ಕೇಳಿದಾಗ ಗುರುಗಳು ಶೌಚಕ್ಕೋಸ್ಕರವಾಗಿ ಇದ್ದಂತಹ ಮೃತ್ತಿಗೆ ಮಣ್ಣು, ಆ ಮಣ್ಣನ್ನ ತೆಗೆದುಕೋ, ನಿನಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಕೊಟ್ಟಾಗ ಗುರುಗಳು ಕೊಟ್ಟಂತಹ ಮೃತ್ತಿಗೆಯನ್ನ ತಾನು ಸ್ವೀಕರಿಸಿದ. ತಾನು ಕೇಳಿದ್ದು ಸಂಬಳವನ್ನ, ಗುರುಗಳು ಕೊಟ್ಟಿದ್ದು ಮೃತ್ತಿಗೆಯನ್ನ ತಾನು ಸ್ವೀಕರಿಸಿದ. ನೋಡಿ ಎಷ್ಟು ವಿಶ್ವಾಸ! ಗುರುಗಳು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಕಾರ್ಯಸಿದ್ಧಿ ಆಗೇ ಆಗ್ತದೆ ಎಂಬುವಂತ ಅಚಲವಾದ ವಿಶ್ವಾಸ ಅವನಿಗೆ ಇತ್ತು. ಆ ವಿಶ್ವಾಸದಲ್ಲಿ ಒಂದು ಮಾತನ್ನು ಆಡದೇನೆ ಸ್ವೀಕರಿಸಿದ್ದಾನೆ. ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಹೋಗಿದ್ದಾನೆ. ಗುರುಗಳ ನೋಡಿ ಅನುಗ್ರಹ ಎಷ್ಟಿದೆ. ಹಾಗೆ ಹೋಗುವಾಗ ವಿಶ್ರಾಂತಿಗೋಸ್ಕರವಾಗಿ ಒಬ್ಬರ ಮನೆಯ ಮುಂದೆ ಹೊರಗಡೆ ಕಟ್ಟೆ ಇರುತ್ತದೆ ಅಲ್ಲ, ಆ ಕಟ್ಟೆ ಮೇಲೆ ಮಲಗಿದ್ದಾನೆ. ಬ್ರಹ್ಮ ರಾಕ್ಷಸ ಬಂದಿದೆ, ಆ ಮನೆಯನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿ ವಿಸ್ತಾರವಾಗಿ ದಿನೇ ಕಥೆಯನ್ನು ತಿಳಿದಿದ್ದೇವೆ. ಸಂಕ್ಷೇಪವಾಗಿ ತಿಳಿಯೋದಾದರೆ, ಮನೆಯಲ್ಲಿ ಹೋಗಿ ಆ ಗರ್ಭವತಿಯಾದಂಥ ಸ್ತ್ರೀಯ ಗರ್ಭವನ್ನು ಇರುವಂತಹ ಕೂಸನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಬಂದಂತಹ ಬ್ರಹ್ಮ ರಾಕ್ಷಸ ಇವರು ಆ ಬಾಗಿಲ ಮುಂದೆ ಇರುವಂತಹ ಜಗಲಿಯ ಮೇಲೆ ಮಲಗಿದ್ದಾನೆ. ತಲೆಯ ಹತ್ತಿರ ತನ್ನ ಚೀಲವನ್ನು ಇಟ್ಟಿದ್ದಾನೆ. ಆ ಚೀಲದಲ್ಲಿ ಮೃತ್ತಿಕಾ ಇದೆ. ಆ ಚೀಲದಲ್ಲಿ ಮೃತ್ತಿಕಾ ಇರೋದರಿಂದಾಗಿ ಆ ಭಾಗ ಸಂಪೂರ್ಣವಾಗಿ ಆ ಬ್ರಹ್ಮ ರಾಕ್ಷಸರಿಗೆ ಬೆಂಕಿಯಂತೆ ಕಾಣ್ತಾ ಇದೆ. ಒಳಗೆ ಹೋಗುವುದಕ್ಕೆ ಪ್ರವೇಶ ಮಾಡೋದಕ್ಕಾಗ್ತಿಲ್ಲ. ಮೊದಲಿಗೆ 7 ಮಕ್ಕಳನ್ನ, ಗರ್ಭವತಿಯಾದಂತಹ ಸ್ತ್ರೀಯ ಗರ್ಭವನ್ನ 7 ಕೂಸುಗಳನ್ನು ನಾಶವನ್ನು ಮಾಡಿತ್ತು. 8ನೇ ಕೂಸನ್ನು ನಾಶವನ್ನು ಮಾಡಬೇಕು. ಸರಿಯಾಗಿ ಇವನು ಆ ದಿನದಲ್ಲಿ ಮಲಗಿದ್ದಾನೆ. ಆಗ ಕೊನೆಯಲ್ಲಿ ಅವನಿಗೆ ದಾರಿ ಬಿಡುವಂತ ಬಹಳ ಕೇಳಿದ್ದು, ಇವನು ಬಿಡದೇನೆ ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಅವನ ಮೇಲೆ ಹಾಕಿದರೆ ಆ ಬ್ರಹ್ಮ ಸುಟ್ಟು ಭಸ್ಮವಾಗಿ ಹೋಗಿದ್ದಾನೆ. ಆ ಬ್ರಹ್ಮ ರಾಕ್ಷಸ ರೂಪ ಹೋಗಿ ದಿವ್ಯ ಚೇತನ ಎಂಬುದು ಬಂದಿದೆ. ಯಾವುದೋ ಪೂರ್ವದಲ್ಲಿ ಮಾಡಿದಂತಹ ಪಾಪದಿಂದಾಗಿ ಅವನಿಗೆ ಆ ರೀತಿಯಾದಂತಹ ಪರಿಸ್ಥಿತಿ ಬಂದಿತ್ತು. ಅವನು ಕೂಡ ಹೆಚ್ಚಿನ ಸಂಪತ್ತು ಇವನಿಗೆ ಸಮರ್ಪಟ್ಟ. ಇಷ್ಟೆಲ್ಲ ವೃತ್ತಾಂತವನ್ನ ಯಾವರ ಮನೆ ಮುಂದೆ ಮಲಗಿದ್ನೋ ಆ ಗೃಹಸ್ಥನಿಗೆ ತಿಳಿತು. ಅವನಿಗೆ ಇದನ್ನು ನೋಡಿ ಆಶ್ಚರ್ಯ ಆಯಿತು. ನಮ್ಮ ಮಗು ಉಳಿಯಿತು ಅಂತೇಳಿ ಬಹಳ ಸಂತೋಷ ಆಗಿದೆ. ಅವನಿಗೆ ಸಂತೋಷಕ್ಕೆ ಎಷ್ಟು ಇತಿಮಿತಿ ಎಂಬುದೇ ಇಲ್ಲ, ಅಷ್ಟು ಸಂತೋಷ ಆಗಿದೆ. ಆ ಸಮಯಕ್ಕೆ ಅವನು ಹೆಚ್ಚಿನ ಸಂಪತ್ತನ್ನು ಕೊಟ್ಟು, ಅಷ್ಟೇ ಅಲ್ಲದೇನೆ ತನ್ನ ತಮ್ಮನ ಮಗಳನ್ನು ಕೂಡ ಕೊಟ್ಟು ಮದುವೆಯನ್ನು ಮಾಡಿದ. ನೋಡಿ, ಗುರುಗಳಲ್ಲಿ ಕೇಳಿದ್ದು ಸಂಪತ್ತನ್ನ ವಿವಾಹಕ್ಕೋಸ್ಕರವಾಗಿ, ಅವರು ಕೊಟ್ಟಿದ್ದು ಮೃತ್ತಿಗೆಯನ್ನ. ಅದನ್ನು ವಿಶ್ವಾಸದಿಂದ ಇಸ್ಕೊಂಡು ಹೋಗಿದ್ದಕ್ಕೆ ಅವನಿಗೆ ಸಂಪತ್ತು ಕೂಡ ಸಿಕ್ತು. ಪೂರ್ಣ ಕುಂಭ ತುಂಬಿದಂತಹ ತಾಮ್ರದ ಕುಂಭದಲ್ಲಿ ತುಂಬಿದ ಸಂಪತ್ತು ಅದು ಕೂಡ ಸಿಕ್ತು. ಹಾಗೆಯೇ ವಿವಾಹವೂ ಕೂಡ ಆಯಿತು. ಬಹಳ ಸಂತೋಷ ಆಯಿತು. ಗುರುಗಳಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಡೆದ ಘಟನೆಗಳನ್ನು ತಿಳಿಸಿ ನಿಮ್ಮ ಸೇವೆ ಮಾಡುವ ಸೌಭಾಗ್ಯ ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ ಅಂತ ಹೀಗೆ ಅನೇಕ ವಿಷಯಗಳನ್ನು ನಿನ್ನೆ ದಿನ ನಾವು ಚಿಂತನೆ ಮಾಡಿದ್ದೇವೆ. ಹೀಗೇನೆ ಅನೇಕ ಗುರುಗಳ ಮಹಿಮೆಗಳಿದೆ. ಅವುಗಳನ್ನು ಇಂದಿನ ದಿನ ಸಮಯಕ್ಕೆ ತಕ್ಕಂತೆ ಕೆಲವನ್ನು ತಿಳಿಯೋಣ. ಒಂದು ಸಂದರ್ಭದಲ್ಲಿ ನೋಡಿ, ಗುರುಗಳನ್ನು ಯಾರು ಭಕ್ತಿಯನ್ನು ಮಾಡ್ತಾರೋ, ಗುರುಗಳ ಸೇವೆಯನ್ನು ಮಾಡ್ತಾರೋ, ಅವರು ಶ್ರೀಮಂತರೋ ಧನಿಕರೋ ಯಾವುದನ್ನೂ ಕೂಡ ಗುರುಗಳ ನೋಡೋದಿಲ್ಲ. ಕೇವಲ ಅವರ ಭಕ್ತಿಯನ್ನು ಮಾತ್ರ ನೋಡುವುದು. ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾನೆ, ಗುರುಗಳಲ್ಲಿ ಹತ್ತಿರನೇ ಇದ್ದಾನೆ. ಸಂಚಾರ ಕ್ರಮೇಣ ಗುರುಗಳ ಜೊತೆ ಹೋಗುವಾಗ ಆಗಿನ ಕಾಲದಲ್ಲೆಲ್ಲ ಅವರು ಪರಿವಾರ ಸಮೇತ ಹೋಗ್ತಾ ಇದ್ದರು. ಹೋಗುವ ಒಂದು ಸಂದರ್ಭದಲ್ಲಿ ಒಬ್ಬ ಸೇವಕನ ಹೆಂಡತಿ ಗರ್ಭವತಿಯಾಗಿದ್ದು ಅವಳಿಗೆ ಪ್ರಸವ ವೇದನೆ ಪ್ರಾರಂಭವಾಗಿದೆ.
ಬಿಸಿಲುಗಾಲ, ಮರಳಿನ ಪ್ರದೇಶ, ಕೆಳಗಡೆಯೂ ಕೂಡ ಬಹಳ ಬಿಸಿ ನೆಲ. ಅಂತಹ ಸಂದರ್ಭದಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಅವಳಿಗೆ ಪ್ರಸವ ವೇದನೆ ಪ್ರಾರಂಭವಾಗಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಗುರುಗಳೇ ನೀವೇ ರಕ್ಷಣೆಯನ್ನು ಮಾಡಬೇಕು ಈಗ ಅಂತ ಪ್ರಾರ್ಥನೆ ಮಾಡಿದಾಗ ನೋಡಿ, ಗುರುಗಳು ತಮ್ಮ ಶಾಟಿಯನ್ನು ಏನು ಹೊತ್ಕೊಂತಾರಲ್ಲ, ಕೆಂಪು ಬಣ್ಣದ ಕೇಸರಿ ಬಣ್ಣದ ಶಾಟಿಯನ್ನು ಹೀಗೆ ಮೇಲೆ ಹಾಕಿದರೆ ಅಂತಃಪಡ ಹೇಗೆ ನಾವು ಅಡ್ಡ ಮೇಲ್ಗಡೆ ಬಿಸಿಲು ಬರಬಾರ್ದು ಅಂತ ಏನಾರ ಶೀಟ್ ಹಾಕ್ಕೊಂತೀವಲ್ಲ, ಹಾಗೆ ಅಂತರದಲ್ಲಿ ನಿಂತಿದೆ ಅಂತೆ. ಅದು ಸಂಪೂರ್ಣವಾಗಿ ನೆರಳು ಬಂದಿದೆ. ಆಗ ಅವರಿಗೆ ಯೋಗ್ಯರಾದವರಲ್ಲಿದ್ದಂಥವರು ಪ್ರಸವವನ್ನು ಮಾಡಿ ಆ ಮಗುವನ್ನು, ಆ ಗರ್ಭವತಿ ಸ್ತ್ರೀಯನ್ನು ರಕ್ಷಣೆಯನ್ನು ಮಾಡಿದ್ರು ಅಂತ ಹೇಳ್ತೀವಿ. ನೀರು ಬೇಕಾಗಿದೆ. ಆ ಸಮಯದಲ್ಲಿ ಮರಳು ಪ್ರದೇಶ, ನೀರು ಬೇಕಾಗಿದೆ. ಅವರು ತಮ್ಮ ಕಮಂಡ, ತಮ್ಮ ಏನು ಕೈಯಲ್ಲಿ ದಂಡವನ್ನು ಹಿಡಿದಿರ್ತಾರೋ ದಂಡದಿಂದ ಒಮ್ಮೆ ಭೂಮಿಗೆ ಸ್ಪರ್ಶ ಮಾಡಿದರೆ ಅಲ್ಲಿಂದ ನೀರು ಬಂದಿದೆ. ನೀರೇ ಇಲ್ಲದೆ ಇರುವಂತಹ ಪ್ರದೇಶಗಳು, ಅಂತಹ ಪ್ರದೇಶದಲ್ಲಿ ದಂಡದಿಂದ ಇವರು ಭಕ್ತಿಯಿಂದ ಗುರುಗಳನ್ನು, ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸ್ಪರ್ಶ ಮಾಡಿದರೆ, ಅಗೆದ ಒಂದು ಬಾರಿ ಸ್ಪರ್ಶ ಮಾಡಿದರೆ ಅಲ್ಲಿಂದ ನೀರು ಬಂದಿದೆ. ಆ ನೀರನ್ನು ಉಪಯೋಗಿಸಿದ್ದಾರೆ. ಆ ಗರ್ಭವತಿ ಸ್ತ್ರೀಗೂ ಕೂಡ ನೀರು ಕೊಟ್ಟಿದ್ದಾರೆ. ನೋಡಿ, ಆ ಮಗುವು ಕೂಡ ಸುಖವಾಗಿತ್ತು. ಆ ಗರ್ಭವತಿ ಆ ಸ್ತ್ರೀಯು ಕೂಡ ಸುಖವಾದ ಪ್ರಸವವಾಗಿ ಆ ಒಳ್ಳೆಯ ಮಗುವನ್ನು ಪಡೆದು ಸುಖವಾಗಿದ್ದಳು ಎಂಬುದಾಗಿ ನಾವು ಕೇಳ್ತೀವಿ. ಹೀಗೇನೆ ಅನೇಕ ರೀತಿಯಾದಂತಹ ನೋಡಿ, ನಂದ ಕಾಷ್ಟ ಕೃತಾವಾಪಿ ತದ್ರತ್ಯಾಪಿ ಪ್ರದೃಶ್ಯತೆ. ಆ ಜಲ ಏನು ಬಾವಿ ಆಗಿತ್ತು, ನೀರು ಬಂದಿತ್ತು, ಇವತ್ತಿಗೂ ಕೂಡ ಆ ಪ್ರದೇಶವನ್ನು ನೋಡಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೇನೆ ಅಂತಹ ಶ್ರೇಷ್ಠವಾದಂತಹದ್ದು. ಒಂದು ಸಂದರ್ಭದಲ್ಲಿ ಹೀಗೆ ಒಬ್ಬ ಸೇವಕನಿಗೆ ಸರ್ಪ ಕಡಿದಿದೆ. ಕಶ್ಮಿನ್ಸಿ ದಿವಸೇ ಭೃತ್ಯಂ ಮಾರ್ಗ ಮಧ್ಯೆ ಶಕ್ತಿಪಣಿ ಸಸರ್ಪ ದಂಶನಂ ಶ್ರೀಮತ್ ಗುರವೇ ಸನ್ಯವೇದತ. ಹೀಗೆ ಹೋಗ್ತಾ ಇದ್ದಾರೆ. ದೊಡ್ಡ ಅನೇಕ ಶಿಷ್ಯ ಪರಿವಾರ ಸಹಿತವಾಗಿ ಹೋಗ್ತಾ ಇದ್ದಾರೆ. ಗುರುಗಳು ಮುಂದೆ ಇದ್ದಾರೆ. ಇನ್ನು ಹಿಂದೆ ಒಬ್ಬ ವ್ಯಕ್ತಿಗೆ ಹಾವು ಕಡಿದಿದೆ. ಈ ವಿಷಯವನ್ನು ಬಂದು ಗುರುಗಳಿಗೆ ನಿವೇದನೆ ಮಾಡಿದಾಗ ನೋಡಿ, ಎಂಥ ವಿಶಿಷ್ಟವಾದಂಥ ಮೇಮೆ. ಗುರುಗಳು ಯಾವ ಹಾವಿಂದ ಹಾವು ಕಡಿದಿತ್ತೋ ಗುರುಗಳು ದೇವರನ್ನು ಸ್ಮರಣೆ ಮಾಡಿ ಇವನಿಗೆ ಅನುಗ್ರಹವನ್ನು ಮಾಡಿದರೆ ಅದೇ ಹಾವು ಬಂದು ಅದರಲ್ಲಿರುವಂಥ ವಿಷವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಎಂಥ ವಿಶಿಷ್ಟವಾದದ್ದು. ಅದರಲ್ಲಿರುವಂಥ ಜೀವ ಯಾವ ವಿಷವನ್ನು ಹೇಗೋ ತೆಗೆಯೋದಲ್ಲ, ಅದೇ ಸರ್ಪವೇ ಬಂದು ಅದರಲ್ಲಿರುವಂಥ ಅವನ ದೇಹದಲ್ಲಿ ಯಾವ ವಿಷ ಹೋಗಿತ್ತೋ ಅದೇ ಸರ್ಪ ಬಂದು ಅದನ್ನು ತೆಗೆದುಕೊಂಡು ಹೋಗಿದೆ ಅಂತೆ. ಹೀಗೇನೆ ಅವರ ಗುರುಗಳ ತಪಶಕ್ತಿ ಅಷ್ಟು ವಿಶಿಷ್ಟವಾದದ್ದು ಎಂಬುವಂತಹ ಚಿಂತನೆಯನ್ನು ನಾವು ಮಾಡಬೇಕು. ಹೀಗೇನೆ ಹಾಗೇನು ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೀಗೇನೆ ಮಲಗಿದ್ದಾನೆ. ಮಲಗಿರುವಂತಹ ಸಂದರ್ಭದಲ್ಲಿ ಅವನ ಹತ್ತಿರದಲ್ಲಿ ಸರ್ಪ ಇದೆ. ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಆಶ್ಚರ್ಯ ಆಗಿದೆ, ಇವನಿಗೆ ಕಚ್ಚತೆ ಅಂತ ಹೇಳಿ ಅವರ ಮನೆಗೆ ಹೋಗಿ ತಿಳಿಸಿದ್ದಾರೆ. ಗುರುಗಳು ಸಂಚಾರ ಕ್ರಮೇಣ ಬಂದಾಗ ಅಲ್ಲಿ ಇವನನ್ನು ನೋಡಿದ್ದಾರೆ. ತಲೆಯ ಹತ್ತಿರ ಸರ್ಪ ಇರೋದನ್ನು ನೋಡಿ ಇನ್ನೇನು ಕಚ್ಚಬೇಕು, ಗುರುಗಳು ಅವನನ್ನು ರಕ್ಷಣೆಯನ್ನು ಮಾಡಿ ಉಳಿಸಿದರು. ಅವನು ಯಾರು ಎಂಬುದನ್ನು ಅದರ ವಿಸ್ತಾರವಾದ ಕಥೆಯನ್ನು ಮುಂದೆ ತಿಳಿಸ್ತಾರೆ. ಹೀಗೇನೆ ಒಂದು ಸಂದರ್ಭದಲ್ಲಿ ಆ ಸರ್ಪದಿಂದಾಗಿ ರಕ್ಷಣೆ ಆಗೋ ಹಿಂದೆ ಮಗು ಹುಟ್ಟಿದೋ ಆ ಮಗುವನ್ನು ಉಳಿಸಿದಂತಹ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಗುರುಗಳು ತಮ್ಮ ಪಲ್ಲಕ್ಕಿ ಅಂತಂದೀವಲ್ಲ, ಪಲ್ಲಿಕೆಯಲ್ಲಿ ಹೋಗ್ತಾ ಇದ್ದಾರೆ. ಪಾಲಿಕೆಯಲ್ಲಿ ಹೋಗುವಂತಹ ಸಂದರ್ಭ ಶಿಬಿಕಾಂ ವೇದಿಕಾಯಾಂತೆ ಸಂಸ್ಥಾಪ್ಯ ಶ್ರಮಪೀಡಿತಾ ತಸ್ತು ತತ್ರ ಧಾರಾಂ ವರ ರಕ್ಷಕೋ ದುಷ್ಟವಾನ್ ಗುರುಂ. ಅದನ್ನು ಮೇಳೆಯನ್ನು ಎತ್ತಿಕೊಂಡು ಹೋಗುವಂಥವರು ಹೀಗೆ ಹೋಗ್ತಾ ಇದ್ದಾರೆ. ಹೋಗುವಂತಹ ಸಮಯದಲ್ಲಿ ಸ್ವಲ್ಪ ಅವರಿಗೆ ಶ್ರಮವಾಗಿದೆ. ವಿಶ್ರಾಂತಿಗೋಸ್ಕರವಾಗಿ ಸ್ಥಳವನ್ನು ಹುಡುಕಿದ್ದಾರೆ. ಎಲ್ಲಿ ಸ್ವಲ್ಪ ವಿಶ್ರಾಂತಿಗೋಸ್ಕರವಾಗಿ ಶಿಬಿಕೆಯನ್ನು ಮೇಳೆಯನ್ನು ಇಡೋದು ಅಂತ ವಿಚಾರ ಮಾಡಿ ಒಂದು ಸ್ಥಳವನ್ನು ನೋಡಿದ್ದಾರೆ. ಆ ಕಟ್ಟೆ ಮೇಲೆ ನಾವು ಇಡೋಣ ಅಂತೇಳಿ ವಿಚಾರವನ್ನು ಮಾಡಿ ಆ ಶಿಬಿಕೆಯನ್ನು ಇಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ನೋಡಿ ಹೇಗಿದೆ. ಆ ಶಿಬಿಕ ಇಟ್ಟಂತಹ ಸ್ಥಳದ ಆ ವ್ಯಕ್ತಿ, ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಸ್ವಾಮಿ, ಇದರಲ್ಲಿ ಒಬ್ಬ ಹುಡುಗ ಸತ್ತೋಗಿದ್ದ, ಅವನನ್ನು ಇಲ್ಲಿ ಹೂತಾಕಿದ್ದೇವೆ, ಅದರ ಮೇಲೆ ನಾವು ಕಲ್ಲನ್ನು ಇಟ್ಟಿದ್ದೇವೆ, ಕ್ಷಮಿಸಿ, ಈ ರೀತಿ ಅಪರಾಧವಾಗಿದೆ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ನಮ್ಮ ಶಿಬಿಕೆಯನ್ನು ಮೇಣೆಯನ್ನು ಇಲ್ಲಿ ಇಟ್ಟಿದ್ದಾರೆ ಅಂತಂದರೆ ಅವನು ಸತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಜೀವ ಇನ್ನೂ ಇದೆ, ಅವನ ಆಯುಷ್ಯ ಇನ್ನೂ ಮುಗಿದಿಲ್ಲ
ಅಂತ ಹೇಳಿ. ನೋಡಿ ಎಷ್ಟು ಗುರುಗಳ ಮಹತ್ವ. ಗುರುಗಳನ್ನು ಅಲ್ಲಿ ಇಟ್ಟರೆ ಅವನ ವ್ಯಕ್ತಿ ಬದುಕಿದ್ದಾನೆ. ಅದನ್ನು ತೆಗೆಸಿದವೆಲ್ಲವನ್ನು ತೆಗೆಸಿ ನೋಡಿದಾಗ ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟರೆ ಅವನು ಬದುಕಿದ್ದಾನೆ. ಹೂತಿ ಇಟ್ಟಂತಹ ವ್ಯಕ್ತಿ ಮತ್ತೆ ಬದುಕಿದ್ದಾನೆ. ಅದು ನೋಡಿ ಆಶ್ಚರ್ಯ ಆಯಿತು. ಆ ಹುಡುಗ ಒಬ್ಬ ಒಳ್ಳೆಯ ಶ್ರೀಮಂತನ ಮಗ. ಆ ಶ್ರೀಮಂತನ ಮಗ ಈ ವಿಷಯ ಅವನಿಗೆ ತಿಳಿದು ಬಂತು, ಮಗ ಬದುಕಿದ್ದಾನೆ ಅಂತೇಳಿ ಬಹಳ ಸಂತೋಷ ಆಯಿತು. ಆಗ ಗುರುಗಳನ್ನು ಹುಡುಕಿಕೊಂಡು ಬಂದಿದ್ದಾನೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮೃತಸ್ತದ ಸುತ್ತ ಇವ ಪ್ರೋತ್ತಾಯ ಗತವಾನ್ ಗೃಹಂ. ಅವನು ಮಲಗಿದವನಂತೆ ಎದ್ದು ತನ್ನ ಮನೆಗೆ ಹೋಗಿದ್ದಾನೆ. ಈ ವಿಷಯವನ್ನು ತಿಳಿದಂತಹ ವ್ಯಕ್ತಿ ಗುರುಗಳ ಹತ್ರ ಬಂದು ಸತು ಪ್ರಾಪ್ಯ ಗುರುಂನತ್ವ ತಸ್ಮೈ ಕೃಷ್ಣಾಪುರಂ ದದೌ. ಅವನು ಕೃಷ್ಣಾಪುರ ಅಂತ ಒಂದು ಗ್ರಾಮ, ಒಳ್ಳೆಯ ಶ್ರೀಮಂತ ವ್ಯಕ್ತಿ, ಊರೂರೇ ಅವನ ಹೆಸರಲ್ಲಿತ್ತು. ಕೃಷ್ಣಾಪುರ ಎಂಬುವಂತಹ ಗ್ರಾಮವನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ನೀವು ನನ್ನ ಮಗನನ್ನು ಬದುಕಿಸಿದ್ದೀರಾ, ಇದಕ್ಕೆ ನಾನು ಏನೂ ತಿರುಗಿ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೇವೆಗೆ ಈ ಕೃಷ್ಣಾಪುರವನ್ನೇ ಸಂಪೂರ್ಣವಾಗಿ ದಾನವನ್ನಾಗಿ ಕೊಡ್ತಾ ಇದ್ದೇನೆ ಅಂತೇಳಿ ಅವನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದ. ಹೀಗೇನೆ ತತಃಪುರಂ ಕಿರೀಟಾಖ್ಯಂ ರಾಘವೇಂದ್ರ ಗುರು ಗತಃ ಗ್ರಾಮಾಧಿಪ ಗೃಹಸ್ಥಸ್ಯ ಗೃಹಂ ರಾಜ ತತ್ರ ಸಹ. ಹೀಗಿರುವಾಗ ಕಿರೀಟ ಅಂತ ಹೇಳಿ ಒಂದು ಊರಿನ ಹೆಸರು. ಅಲ್ಲಿಗೆ ಆ ಗ್ರಾಮಾಧಿಕಾರಿಯ ಮನೆಗೆ ಗುರುಗಳು ಹೋಗಿರ್ತಾರೆ. ಅವರ ಆಹ್ವಾನದ ಮೇರೆಗೆ ಹೋದಂತಹ ಸಂದರ್ಭ ದ್ವಾದಶಿಯ ದಿನ, ಪಾರಣೆಯ ಕಾಲ. ಭೋಜನಾರ್ಥಂ ಗುರೋರ್ಬುಧ. ಗುರುಗಳಿಗೆ ಭಕ್ತಿಯಿಂದಾಗಿ ಅವನು ಮಾವಿನ ರಸವನ್ನು ಮಾಡಿ ಸಮರ್ಪಣೆ ಮಾಡಿದ್ದಾನೆ. ಅನೇಕ ಜನರೆಲ್ಲರೂ ಕೂಡ ಬಂದಿದ್ದಾರೆ. ಶತಾಧಿಕ ಬ್ರಾಹ್ಮಣೈಸ್ತು ಸಹಿತೆ ಶುದ್ಧ ಪಂಕ್ತಿಷು. 100 ಜನ ಬ್ರಾಹ್ಮಣರೆಲ್ಲರೂ ಕೂಡ ಅವತ್ತಿನ ದಿನ ಅಲ್ಲಿ ಭೋಜನಕ್ಕೆ ಬಂದಿದ್ದಾರೆ, ದೇವರ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ. ಅಂತಹ ಸಂದರ್ಭ ದೊಡ್ಡ ಪಾತ್ರೆಯಲ್ಲಿ ಆ ಸ್ವೀಕರಣೆಯನ್ನು, ಮಾವಿನ ರಸದ ಸ್ವೀಕರಣೆಯನ್ನು ಮಾಡಿಟ್ಟಿದ್ದಾರೆ. ವಿಧಿ ಆ ಮಗು ಆಟ ಆಡುವಾಗ ಆ ಯಾವ ಯಜಮಾನನ ಮಗು ಆ ಸ್ವೀಕರಣೆಯಲ್ಲಿ ಬಿದ್ದು ಬಿಟ್ಟಿದೆ. ಯಾರೂ ಕೂಡ ನೋಡೇ ಇಲ್ಲ. ಸ್ವಲ್ಪ ಸಮಯ ಆದ ನಂತರದಲ್ಲಿ ಮಗು ಅದರೊಳಗಡೆ ಹೋಗಿಬಿಟ್ಟಿದೆ. ಅವನ ಹೆಂಡತಿ ಹೀಗೆ ಬಡಿಸ್ತಾ ಇದ್ದಾನೆ. ಅನೇಕರಿಗೆ ಬಡಿಸಿದಾದ ಮೇಲೆ ಸ್ವಲ್ಪ ಖಾಲಿ ಆದಮೇಲೆ ದೇಹ ಕಂಡಂಗಾಗಿದೆ. ನೋಡಿದಾಗ ತನ್ನ ಮಗನೇ ಅದರಲ್ಲಿದೆ. ಗಾಬರಿಯಾಗಿದೆ, ತನ್ನ ಜೀವ ಹೋಗಿಬಿಟ್ಟಿದೆ. ಬಹಳ ದುಃಖ ಆಯಿತು. ತನ್ನ ಗಂಡನಿಗೆ ಬಂದು ಗಂಡನ ಹತ್ರ ಎಲ್ಲ ವೃತ್ತಾಂತವನ್ನು ಅಳ್ತಾ ಹೇಳಿಕೊಂಡಿದ್ದಾಳೆ. ಬಹಿರ್ಗತ್ವ ಪತಿಂ ಪ್ರಾಪ್ಯ ದರ್ಶಯತ್ ಮೃತಬಾಲಕಂ. ತನ್ನ ಮಗ ಮರಣ ಹೊಂದಿದ್ದಾನೆ ಅಂತೇಳಿ ತನ್ನ ಗಂಡನಿಗೆ ತಿಳಿಸಿದಾಗ ಬಹಳ ದುಃಖವಾಗಿದೆ. ಇಬ್ಬರೂ ಕೂಡ ಬಹಳ ದುಃಖದಿಂದ ಇರುವಾಗ ಅಲ್ಲಿರುವಂತಹ ಗುರುಗಳ ಶಿಷ್ಯರಿಗೆ ವಿಷಯ ತಿಳಿದು ಬಂದಿದೆ. ಗುರುಗಳಲ್ಲಿ ಹೋಗಿ ನಿವೇದನೆಯನ್ನು ಮಾಡಿದ್ದಾರೆ. ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನೋಡಿ, ಗುರುಗಳ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಷ್ಟು. ಅವರು ಯಾವ ಜೀವ ಇಲ್ಲದೇ ಇರುವವರನ್ನು ದರ್ಶನ ಮಾಡೋದಿಲ್ಲ. ಗುರುಗಳವರನ್ನು ಕರೀತಾ ಇದ್ದಾರೆ ಅಂದರೆ ಅವರಲ್ಲಿ ಇನ್ನೂ ಆಯುಷ್ಯ ಉಳಿದಿದೆ ಎಂಬುದಾಗಿ ಅರ್ಥ. ಆ ಸಂದರ್ಭದಲ್ಲಿ ಗುರುಗಳವನನ್ನು ಕರೆಸಿದ್ದಾರೆ. ತಂದೆ ತಾಯಿಯರು ಅವನನ್ನು ಕರೆದುಕೊಂಡು ಬಂದಿದ್ದಾರೆ. ಪ್ರಾಶನಾರ್ಥಂ ಸುದೀತ್ರಸ್ಯ ಗುರಸ್ಥಂ ತಂ ಸಮಾಹ್ವಯತ ಐಹುರ್ತು ದಂಪದೋ ಬಾಲಂ ಗೃಹೀತ್ವ ಗುರು ಸನ್ನಿಧಂ. ಗುರುಗಳ ಸಮೀಪದಲ್ಲಿ ಬಂದಾಗ ಗುರುಗಳು ಅವನಿಗೆ ತೀರ್ಥದ ಪ್ರೋಕ್ಷಣೆಯನ್ನು ಮಾಡಿದ್ದಾರಂತೆ. ನೋಡಿ, ಸ್ವೀಕರಣೆಯಲ್ಲಿ ಮುಳುಗಿ ಸತ್ತಂತಹ ವ್ಯಕ್ತಿ ಬಾಲಕ, ಅವನಿಗೆ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿದರೆ ಸರ್ವೇಷಾಮಿ ಸಮಕ್ಷಮಿ. ಎಲ್ಲೋ ರೂಮಿನಲ್ಲಿ ಗುಟ್ಟಾಗಿ ನಡೆದಂತಹದಲ್ಲ, ಎಲ್ಲರ ಸಮಕ್ಷಮದಲ್ಲಿ ನಡೀತಾ ಇರುವಂತಹ ಘಟನೆ. ಸರ್ವೇಷಾಮಿ ಸಮಕ್ಷಂ ತಂ ರಾಘವೇಂದ್ರ ಸ್ವಜೀವಯತ. ಅವನನ್ನು ಅಲ್ಲಿಯೇ ಪ್ರೋಕ್ಷಣೆಯನ್ನು ಮಾಡಿ ಅವನನ್ನು ಬದುಕಿಸಿದರು. ಅವನಿಗೆ ವ್ಯಕ್ತಿಗೆ ಬಹಳ ಸಂತೋಷ ಆಯಿತು. ಗುರುಗಳ ಸೇವೆಯನ್ನು ಮಾಡಿದ್ದರಿಂದಾಗಿ, ಗುರುಗಳ ಪೂಜೆಯನ್ನು, ರಾಮದೇವರ ಪೂಜೆಯನ್ನು ಮಾಡಿಸಿದ್ದರಿಂದಾಗಿ ನನಗೆ ಇವನಿಗಿದ್ದಂಥ ಅಲ್ಪಾಯುಷ್ಯ ದೋಷ ಏನಿತ್ತೋ ಅದೆಲ್ಲವೂ ಕೂಡ ಪರಿಹಾರವಾಯಿತು ಅಂತೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಆಹೂಯ ಬಾಲಕಂ ಸ್ವೀಯಂ ತೀಷ್ಣುಂ ತ್ವಂ ಭವಬಾಲಕ. ನೀನು ಸದಾ ರಕ್ಷಿತನಾಗಿರು, ನನ್ನ ಅನುಗ್ರಹಕ್ಕೆ ಸದಾ ಪಾತ್ರನಾಗು ಎಂಬುದಾಗಿ ಗುರುಗಳು ಅವನನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ಈ ಸಂದರ್ಭ ನೋಡಿ, ಶಾಪಾನುಗ್ರಹ ಶಕ್ತಿವನ್ಯೋ ರಾಘವೇಂದ್ರನ ವಿದ್ಯತೆ ಅಂತೇಳಿ ಈ ವಿಷಯ ಎಲ್ಲ ಕಡೆಯೂ ಕೂಡ ಹರಡುವುದಕ್ಕೆ ಪ್ರಾರಂಭವಾಯಿತು. ಹಾಗೆಯೇ ಆ ಸಮಯದಲ್ಲಿ ಕೆಲವರು ಸಾಮಾನ್ಯ ಜಗತ್ತು ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಒಬ್ಬ ಹುಡುಗನನ್ನು ಕರೆದುಕೊಂಡು ಬಂದಿದ್ದಾರೆ. ಆ ವ್ಯಕ್ತಿ ಪೂರ್ವದಲ್ಲಿ ಅನೇಕ ರೀತಿಯ ದುಷ್ಟಕೃತ್ಯವನ್ನು ಮಾಡಿದಂತಹ ವ್ಯಕ್ತಿ. ಪೂರ್ವ ಕರ್ಮಗಳೆಲ್ಲವೂ ಕೂಡ ಇದಕ್ಕೆ ಕಾರಣ ಅಂತ ಆಗ್ತದೆ. ಪಾಪವನ್ನು ಮಾಡಿದ್ದರ ಪ್ರಭಾವ
ಆ ವ್ಯಕ್ತಿ ಅವನ ಮಗನನ್ನು ಕರೆದುಕೊಂಡು ಬಂದಿದ್ದಾನೆ. ಅನೇಕರು ಅವನ ಸಂಘಟಿಗರ ಜೊತೆಯಲ್ಲಿ ಸೇರಿ ಬಂದು ಬದುಕಿರುವಂತಹ ವ್ಯಕ್ತಿಯನ್ನು ಸ್ವಾಮಿ ಇವನು ಸತ್ತಿದ್ದಾನೆ, ಇವನನ್ನು ಬದುಕಿಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಯಂ ರೂಮೋ ಮೃತ ಇತಿ ಪರೀಕ್ಷಾರ್ಥಂ ಇದೆ ಪುರ. ಗುರುಗಳನ್ನೇ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಏನೋ ಅಲ್ಲೇನೋ ಬದುಕಿಸಿದ್ರಂತೆ ಸ್ವೀಕರಣೆಯಲ್ಲಿ ಬಿದ್ದು ಸತ್ತವನ್ನ, ಹಾಗಾದರೆ ನಾವು ಕೂಡ ಪರೀಕ್ಷೆ ಮಾಡೋಣ, ಇವರೇನು ಆ ರೀತಿಯಾಗಿ ಬದುಕಿಸ್ತಾರೋ ಇಲ್ಲೋ ನೋಡೋಣ ಅಂತ ಹೇಳಿ ಪರೀಕ್ಷೆಗೋಸ್ಕರವಾಗಿ ತಮ್ಮ ಒಬ್ಬ ಮಗನನ್ನು ಈ ರೀತಿಯ ಮಲಗಿದಂತೆ ಸತ್ತವನಂತೆ ಅವನನ್ನು ಕರೆದುಕೊಂಡು ಬಂದಿದ್ದಾರೆ. ಒಂದು ಗುರುಗಳಲ್ಲಿ ಹೇಳಿದಾಗ, ಇಲ್ಲ, ಜೀವ ಹೋಗಿರುವವನನ್ನು ಬದುಕಿಸುವುದಿಲ್ಲ, ಯಾರಿಗೆ ಕಂಟಕಗಳಿರ್ತದೋ, ಆಯುಷ್ಯ ಇದ್ದು ಮಧ್ಯದಲ್ಲಿ ಇದ್ದಂತಹ ಕಂಟಕಗಳಿತ್ತು ಅಂದರೆ ಮಾತ್ರ ಬದುಕಿಸ್ತೇವೆ ಅಂತ ಹೇಳ್ತಾರೆ. ಆಗ ಅವರೆಲ್ಲರೂ ಕೂಡ ಗುರುಗಳ ಮುಂದೆ ಏನು ಮಾತನಾಡೋದಿಲ್ಲ. ಆ ಕಡೆ ಹೋಗಿ ಗುರುಗಳ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾರೆ. ಎಲ್ಲವೂ ಕೂಡ ಏನು ಪ್ರವಾಡ ಇಲ್ಲ, ಏನಿಲ್ಲ, ನಾವು ಬದುಕಿರೋವನ್ನೇ ಇವರು ಸತ್ಯರೇ ಅಂತ ಹೇಳ್ತಿದ್ದಾರೆ, ಇವನು ಬದುಕಿದ್ದಾನೆ ಅಂತೇಳಿ ಅವರು ಮಾತಾಡಿಕೊಂಡು ಆ ಕಡೆ ಹೋದರೆ, ಸ್ವಲ್ಪ ದೂರ ಹೋದ ಮೇಲೆ ಅವನನ್ನು ಎಷ್ಟು ಬಾರಿ ಎದ್ದೇಳಿಸಿದ್ರು ಕೂಡ ಅವನು ಎದ್ದೇಳ್ತಾ ಇಲ್ಲ. ನೋಡಿ, ಗುರುಗಳನ್ನು ನಿಂದೆ ಮಾಡಿದರೆ, ಗುರುಗಳಿಗೆ ವಿರುದ್ಧವಾಗಿ ನಾವು ನಡೆದುಕೊಂಡರೆ ಬರುವಂಥ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದಾಗಿ ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ನಾವು ಗುರುಗಳಲ್ಲಿ ಮಾಡುವುದು ಕೇವಲ ಭಕ್ತಿಯನ್ನು ಮಾಡಬೇಕೇ ಹೊರತು ಪರೀಕ್ಷೆಯನ್ನು ಮಾಡುವುದಲ್ಲ. ಪರೀಕ್ಷೆಯನ್ನು ಮಾಡುವುದಕ್ಕೆ ನಮ್ಮ ಜೊತೆ ಇರುವಂಥವರು ಸಹಜರಲ್ಲ, ಅವರೆಲ್ಲರೂ ಕೂಡ ವಿಶೇಷವಾಗಿ ಜ್ಞಾನಿವರೇಣ್ಯರು, ಯತಿವರೇಣ್ಯರು. ಅವರಲ್ಲಿ ನಾವು ಭಕ್ತಿಯನ್ನು ಮಾಡಿ ಸೇವೆಯನ್ನು ಮಾಡಿ ಫಲವನ್ನು ಹೊಂದಬೇಕೇ ಹೊರತು ಅವರನ್ನೇ ಪರೀಕ್ಷೆ ಮಾಡುವುದಕ್ಕೆ ಹೋದರೆ ನಮ್ಮ ಪರಿಸ್ಥಿತಿ ಎಂಬುದು ಕೆಡುತ್ತದೆ ಎಂಬುದಕ್ಕೆ ಇದೊಂದು ಜ್ವಲಂತ ದೃಷ್ಟಾಂತ. ನಂತರದಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಾರೆ. ಕ್ಷಮಿಸಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅವನಿಗೆ ಸದ್ಗತಿಯಾಗಲಿ ಎಂಬುದಾಗಿ ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಎಂಬುವಂತಹ ಹೀಗೆ ಅನೇಕ ರೀತಿಯಾದಂತಹ ಮಹಿಮೆಗಳನ್ನು ನಾವು ಗುರುಗಳ ಬಗ್ಗೆ ಚಿಂತನೆ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಗುರುಗಳನ್ನು ನಾವು ಭಕ್ತಿಯಿಂದ ಸ್ಮರಣೆ ಮಾಡಿದಷ್ಟು ನಾವು ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಹೋಗುತ್ತದೆ. ಹೀಗೆಯೇ ಇವಂ ಜನಂ ಸ ಪೃಥಿವೀಂ ರಾಘವೇಂದ್ರ ಕೃಪಾನಿಧಿ ಏಕಸ್ಮಿನ್ ದಿವಸೇ ಪ್ರಾಪ ಯಾದವಾನಾಂ ಪುರಂ ಗುರುಹು. ಯಾದವರ ಪಟ್ಟಣ ಅಂತಂದರೆ ಏನು, ಆದವಾನಿ ಅಂತ ಏನು ನಾವು ಈಗ ಕೇಳ್ತೀವೋ ಆ ಆದವಾನಿಗೆ ಹೋಗಿದ್ದಾರೆ. ಅಲ್ಲಿ ಇರುವಂತಹ ಬ್ರಾಹ್ಮಣರೆಲ್ಲರೂ ಕೂಡ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಮ್ಮ ಪಟ್ಟಣಕ್ಕೆ ಕರೆಸಿಕೊಂಡಿದ್ದಾರೆ. ದೇವರ ಪೂಜೆಯನ್ನು ಮಾಡಿಸಬೇಕು ಅಂತೇಳಿ ವೆಂಕಣ್ಣ ನಾಮಕ ಕಶ್ಚಿತ್ ಭಿಕ್ಷಾರ್ಥಂ ಪ್ರಾರ್ಥಯದ್ ಗುರುಂ. ವೆಂಕಣ್ಣ ಎಂಬುವಂತಹ ವ್ಯಕ್ತಿ ಅವನು ಗುರುಗಳನ್ನು ಕರೆಸಿರ್ತಾನೆ. ಅನೇಕ ಭಕ್ತರೆಲ್ಲರೂ ಕೂಡ ಸೇರಿ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ದರಿಂದಾಗಿ ಗುರುಗಳು ಬಂದಿರ್ತಾರೆ. ಆ ವೆಂಕಣ್ಣ ತಮ್ಮ ಭಕ್ತರೆಲ್ಲರೂ ಕೂಡ ಸೇರಿ ಗುರುಗಳಿಗೆ ವಿಶೇಷವಾಗಿ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಮುದ್ರಾಧಾರಣೆ ಎಲ್ಲವನ್ನು ಕೂಡ ಸ್ವೀಕಾರವನ್ನು ಮಾಡಿದ್ದಾರೆ. ಹೀಗೆ ನಂತರದಲ್ಲಿ ಆ ಗುರುಗಳು ಅವನಿಗೆ ಕೇಳ್ತಾರೆ, ಆ ವೆಂಕಣ್ಣ ಎಂಬುವಂಥ ವ್ಯಕ್ತಿಯ ವಿಶೇಷತೆ ಏನು ಅಂತಂದರೆ ಅವನು ದಿವಾನನಾಗಿರ್ತಾನೆ. ಆಗ ಗುರುಗಳು ಕೇಳ್ತಾರೆ, ದಿವಾನೇತಿ ಪದಂ ಪ್ರಾಪ್ತಂ ಸರ್ವಾಸಾಧ್ಯಂ ಕಥಂ ತ್ವಯ. ಹಾಗೆ ಸುಲಭವಾಗೆಲ್ಲ ತುರುಷ್ಕರ ಕಾಲ, ಆ ಕಾಲದಲ್ಲಿ ನಿನಗೆ ಈ ದಿವಾನ ಪದವಿ ಹೇಗೆ ಸಿಕ್ತು ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ನೋಡಿ, ದಿವಾನ ವೆಂಕಣ್ಣನಾದ ಗುರುಗಳ ಅನುಗ್ರಹದಿಂದ ಅಂತ ಅವ್ರು ಹೇಳ್ತಾ ಇದ್ದಾನೆ. ಸ್ವಾಮಿ, ನಿಮ್ಮ ಅನುಗ್ರಹದಿಂದಲೇ ನಾನು ದಿವಾನನಾಗಿರೋದು ಅಂತ ಹೇಳ್ತಾರೆ. ಆಗ ಹೇಗೆ ನಿನ್ನನ್ನು ನೋಡ್ತಾ ಇರೋದೇ ಮೊದಲನೇ ಬಾರಿ, ಹೇಗೆ ಸಾಧ್ಯ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಇತಿ ಪೃಷ್ಟೋ ಗೃಹಸ್ಥಸ್ತು ಭವತ್ ಪಾದಾಬ್ಜ ಸಂಸ್ಕೃತೇ, ನಿಮ್ಮ ಪಾದಕಮಲಗಳನ್ನು ಸ್ಮರಣೆ ಮಾಡಿದ್ದರ ಪ್ರಭಾವದಿಂದಾಗಿ ನನಗೆ ಈ ದಿವಾನ ಪದವಿ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದಾಗ ಗುರುಗಳು, ನಾನು ನಿಮ್ಮ ಮುಂದೆ ನಿಮ್ಮ ಮಹಿಮೆಯನ್ನು ಒಪ್ಪಿಸ್ತೇನೆ, ಕೇಳಬೇಕು ಅಂತ ಹೇಳಿದಾಗ ಅವಶ್ಯವಾಗಿ ಹೇಳು ಅಂತ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಹಿಂದೆ ಕಥೆಯನ್ನು ಕೇಳಿದ್ವಿ. ಒಬ್ಬ ವ್ಯಕ್ತಿ ಮರದ ಕೆಳಗೆ ಮಲಗಿದ್ದ, ಸರ್ಪ ಇತ್ತು ಅವನ ತಲೆ ಹತ್ತಿರ ಅಂತ ಹೇಳಿ. ಆ ವ್ಯಕ್ತಿಯನ್ನ ಗುರುಗಳು ಒಮ್ಮೆ ಅವನನ್ನು ರಕ್ಷಣೆಯನ್ನು ಮಾಡಿದ್ರು. ಅದೇ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಆ ವ್ಯಕ್ತಿಗೆ ಪೂರ್ವದಲ್ಲಿ ತಮ್ಮ ತಂದೆ ತಾಯರೆಲ್ಲರೂ ಕೂಡ ಕಳ್ಕೊಂಡಂತಹ ವ್ಯಕ್ತಿ ಸೋದರ ಮಾವನ ಮನೆಯಲ್ಲಿ ಬೆಳೀತಾ ಇದ್ದ. ಅವನು ಆ ಹಸುವನ್ನು ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ಅವನನ್ನು ನಿರತ ಮಾಡಿದ್ದಾನೆ. ಅವನ ಕಾರ್ಯವೇ ಅದಾಗಿತ್ತು, ಸೋದರ ಮಾವಂದು. ಅದಕ್ಕೋಸ್ಕರವಾಗಿ ಹಾಗೇನೆ ಇವನಿಗೂ ಕೂಡ ಆ ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗೇ ಬಿಟ್ಟಿದ್ದಾನೆ. ಆ ಹಸುಗಳನ್ನು ಕರೆದುಕೊಂಡು ಹೋಗುವುದು, ಅದನ್ನು ಮೇಯುವುದಕ್ಕೆ ಬಿಡುವುದು, ಹೀಗೇನೆ ನಡೀತಾ ಇದೆ. ಹೀಗಿರುವಂತಹ ಸಮಯದಲ್ಲಿ
ಒಮ್ಮೆ ನನಗೆ ಬಹಳ ದಣಿವಾಗಿತ್ತು. ನಾನು ಒಂದು ವೃಕ್ಷದ ಕೆಳಗೆ ಮಲಗಿದ್ದೆ. ನನ್ನ ಜೊತೆ ಇದ್ದವರೆಲ್ಲರೂ ಕೂಡ ಹಾಗೇನೆ ಒಂದೊಂದು ಕಡೆ ಅಡ್ಡಾಡ್ತಾ ಇದ್ದರು, ಹಸುವನ್ನು ರಕ್ಷಣೆಯನ್ನು ಮಾಡ್ತಾ ಮೇವಿಸ್ತಾ. ನನಗೆ ದಣಿವಾಗಿತ್ತು, ಮಲಗಿದ್ದೆ. ಆ ಸಮಯದಲ್ಲಿ ಸರ್ಪ ಬಂದಿತ್ತು, ನನ್ನ ತಲೆಯ ಹತ್ತಿರ ಇತ್ತು. ಅದು ನಿಶ್ಚಿತವಾಗಿಯೂ ಕೂಡ ಕಚ್ಚದೆ ಎಂಬುವಂತಹ ನಿಶ್ಚಯದಲ್ಲಿ ನನ್ನ ಜೊತೆ ಇದ್ದವರು ಬಿಟ್ಟು ಹೋಗಿ ನನ್ನ ಸೋದರ ಮಾವನಿಗೆ ಹೇಳಿದ್ದಾರೆ, ಅವನಿನ್ನೂ ಬದುಕುವುದಿಲ್ಲ. ಯಾಕೆ ಅಂತಂದರೆ ಸರ್ಪ ಅವನ ಹತ್ತಿರನೇ ಇದೆ, ಅವನನ್ನು ನಿಶ್ಚಿತವಾಗಿ ಕೂಡ ಕಚ್ಚುತ್ತದೆ ಅಂತ ಹೇಳಿದಾಗ ಆ ಸೋದರ ಮಾವನಿಗೆ ಬಹಳ ದುಃಖ ಆಗಿದೆ. ಓಡೋಡಿ ಬಂದಿದ್ದಾನೆ. ಬರುವ ಸಮಯದಲ್ಲಿ ನಾನು ನೇರವಾಗಿ ಮನೆ ಹತ್ತಿರ ಹೋದೆ. ಹೇಗೆ ಅಂತಂದರೆ, ಗುರುಗಳೇ, ನೀವು ಆ ಸರ್ಪದಂಶನದಿಂದಾಗಿ ಹಾವು ಏನು ನನ್ನ ಕಚ್ಚಬೇಕು ಅದರಿಂದಾಗಿ ನನ್ನನ್ನು ರಕ್ಷಣೆಯನ್ನು ಮಾಡಿದ್ರಿ. ರಕ್ಷಣೆಯನ್ನು ಮಾಡಿ ಎಬ್ಬಿಸಿ ಆಗ ನೀವು ಅನುಗ್ರಹವನ್ನು ಮಾಡಿದ್ರಿ. ನಿನಗೆ ಎಂತಹ ಪರಿಸ್ಥಿತಿ ಬಂದರೂ, ಎಂತಹ ಕಷ್ಟಗಳು ಬಂದರೆ ನನ್ನನ್ನು ಸ್ಮರಣೆಯನ್ನು ಮಾಡು. ನನ್ನನ್ನು ಸ್ಮರಣೆ ಮಾಡಿದರೆ ನಿನ್ನ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತದೆ ಎಂಬುದಾಗಿ ಗುರುಗಳೇ ನೀವು ನನಗೆ ಹೇಳಿದ್ರಿ. ಆ ವರವೇ ನನಗೆ ದಿವಾನ ಪದವಿ ಪ್ರಾಪ್ತಿಯಾಯಿತು ಅಂತ ಹೇಳ್ತಾನೆ. ಹೇಗೆ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ, ಇದೇ ಸಂದರ್ಭದಲ್ಲಿ ನಾನು ಇದೇ ಕ್ರಮದಲ್ಲಿ ಆ ಹಸುವನ್ನು ರಕ್ಷಣೆಯನ್ನು ಮಾಡ್ತಾ ಜೀವನವನ್ನು ಮಾಡ್ತಾ ಇದ್ದೆ. ಒಂದು ಸಂದರ್ಭದಲ್ಲಿ ಒಬ್ಬ ರಾಜ, ಶ್ರೇಷ್ಠನಾದಂಥ ಒಬ್ಬ ರಾಜ ಆ ಪಟ್ಟಣಕ್ಕೆ ಬರ್ತಾನೆ. ಅವನು ಬಂದಾಗ ಅಲ್ಲಿಗೆ ನಾನು ಕೂಡ ನೋಡಬೇಕು ಅಂತ ಹೋದೆ. ಕಸ್ಮಿನ್ ದಿನೇ ಮ್ಲೇಂಚರಾದು ಹೇತನ್ನ ಗುರಮಾಪ್ತವಾನ್. ಒಬ್ಬ ರಾಜ, ತುರಸ್ಕ ರಾಜ, ಅವನು ಆ ಪ್ರದೇಶಕ್ಕೆ, ಆ ಪಟ್ಟಣಕ್ಕೆ ಬಂದಿರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಆ ರಾಜ ಬಂದಿದ್ದಾನೆ, ಅವನನ್ನು ನೋಡಬೇಕು ಅಂತ ಹೇಳಿ ನಾನು ಕೂಡ ನಮ್ಮ ಜೊತೆ ಇದ್ದವರೆಲ್ಲರೂ ಹೋದರು. ಅವರ ಜೊತೆ ನಾನು ಕೂಡ ಹೋದೆ. ನೋಡುವ ಸಂದರ್ಭದಲ್ಲಿ ಆಗ ಅವನಿಗೆ ಒಂದು ಪತ್ರ ಬಂದಿದೆ. ರಾಜನಿಗೆ ಪತ್ರ ಬಂದಾಗ ಅದನ್ನು ಯಾರ ಹತ್ರ ಓದಿಸೋದು ಅಂತ ವಿಚಾರ ಬಂದಿದೆ. ಪತ್ರವಾಹಕ ಆಗತ್ಯ ಸಿತ್ವಾರಾಜ್ಞೋ ಗ್ರತಸ್ತದ. ಆ ಸಮಯದಲ್ಲಿ ರಾಜ ನೋಡಿದ್ದಾನೆ, ಯಾರ ಹತ್ರ ಓದಿಸೋದು ಅಂತ ನೋಡಿದಾಗ ಇವನಲ್ಲಿ ವಿಶಿಷ್ಟವಾದ ಲಕ್ಷಣಗಳು ಕಾಣ್ತಾ ಇದೆ. ಬ್ರಾಹ್ಮಣನ ಕಳೆ ಇದೆ ಅಂತಂದರೆ ಇವನು ಅವಿದ್ಯಾವಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದಾಗಿ ಇವನೇ ಯೋಗ್ಯ, ಅವನನ್ನು ಕರೆಸಿ ಅಂತೇಳಿ ಅವನನ್ನು ಆನೆಯ ಮೇಲೆ ಕೂಡಿಸೋದಕ್ಕೆ ಹೇಳಿದ್ದಾರೆ. ಅವನು ಆನೆ ಮೇಲೆ ಇದ್ದಾನೆ, ಮತ್ತೊಂದು ಆನೆ ಮೇಲೆ ಕೂಡಿಸೋದಕ್ಕೆ ಹೇಳಿದ್ದಾರೆ. ಏನು ವಿಷಯ ಕೇಳಬೇಕು ಅಂತೇಳಿ. ರಾಜಾದೂತಂ ಸಮಾಹೂಯ ಗಜೇತಂ ತ್ವಂ ನಿವೇಶಯ. ಅವನನ್ನು ಆನೆ ಮೇಲೆ ಕೂಡಿಸು, ನಾನು ಆ ಪತ್ರವನ್ನು ಕೇಳಬೇಕು, ಗುಪ್ತವಾಗಿ ಕೇಳಬೇಕು. ಪತ್ರ ಬಂದಿದೆ ಅಂತಂದರೆ ಅದು ಎಲ್ಲರ ಮುಂದೆ ಹೇಳುವಂಥ ವಿಷಯ ಎಲ್ಲ, ಗುಪ್ತವಾಗಿ ಕೇಳಬೇಕು. ಅವನನ್ನು ಆನೆ ಮೇಲೆ ಕೂಡಿಸಕ್ಕೆ ಹೇಳು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅದೇ ಕ್ರಮದಲ್ಲಿ ಅವನನ್ನು ಆನೆ ಮೇಲೆ ಕೂಡಿಸಿದ್ದಾರೆ. ತತಃ ಪತ್ರಂ ಚ ಮಧ್ಯಸ್ಥೆ ದತ್ವಾ ಪ್ರೋಚೇತ ಮಾಂ ಪ್ರಭು ಪತ್ರಾತ್ ತ್ವಂ ಬೋಧಯ ಮಾಂ ನಚೇದ್ವಾ ಹನ್ವಿ ಸಾಂಪ್ರತಂ. ನೋಡಿ, ಗುರುಗಳ ಮಹಿಮೆ ಎಷ್ಟಿದೆ. ಅವನಿಗೆ ಪೂರ್ವದಲ್ಲಿ ಅನಾಥ, ಸಣ್ಣ ವಯಸ್ಸಿನಲ್ಲೇನೆ ತಂದೆ ತಾಯಿಯನ್ನು ಕಳ್ಕೊಂಡಿದ್ದ. ಓದುವ ಭಾಗ್ಯ ಎಂಬುದು ಅವನಿಗೆ ಸಿಕ್ಕಿರಲಿಲ್ಲ. ಕೊನೆಯಲ್ಲಿ ಆ ಸೋದರ ಮಾವನು ಬಡವನಾಗಿದ್ದ, ಅವನ ಜೊತೆ ಸೇವೆಯನ್ನು ಮಾಡ್ತಾನೇ ಇದ್ದ. ಆದ್ದರಿಂದ ಅಕ್ಷರವೂ ಕೂಡ ಬರದೇ ಇರುವಂತಹ ವ್ಯಕ್ತಿ ಆನೆ ಮೇಲೆ ಕುಳಿತಿದ್ದಾನೆ ರಾಜನ ಹತ್ತಿರದಲ್ಲಿ. ರಾಜ ಹೇಳಿದ್ದಾನೆ, ಈ ಪತ್ರವನ್ನು ಓದು ಅಂತ ಹೇಳಿದರು. ಇಲ್ಲ, ನನಗೆ ಓದೋಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಓದದೇ ಇದ್ದರೆ ನಿನ್ನನ್ನು ಕೊಲ್ಲುತ್ತೇನೆ, ಸಂಹಾರವನ್ನು ಮಾಡಿಸ್ತೇನೆ ಅಂತ ಹೇಳಿದ. ಗಾಬರಿಯಾಗಿ ಹೋಗಿದೆ ಅವನಿಗೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನಾದರೂ ಕೂಡ ಮೂರ್ಖ ಅಲ್ಲ, ಮೂರ್ಖತರ ಅಲ್ಲ, ಮೂರ್ಖತಮ ನಾನು. ಒಂದು ಅಕ್ಷರದ ಜ್ಞಾನವೂ ಕೂಡ ನನಗೆ ಇಲ್ಲ. ಅಂತಹದ್ರಲ್ಲಿ ನಾನೇನು ಈ ಪತ್ರವನ್ನು ಓದಲಿ ಅಂತ ಬಹಳ ಭಯ ಆಗುವುದಕ್ಕೆ ಪ್ರಾರಂಭವಾಗಿದೆ. ಆ ಸಮಯದಲ್ಲಿ ಅವನಿಗೆ ಬಂದಿದ್ದು ಗುರುಗಳ ಮಾತು. ನೋಡಿ, ಗುರುಗಳ ಸ್ಮರಣೆ ಬಂದಿದೆ. ಗುರುಗಳು ಹೇಳಿದರು, ಕಷ್ಟದ ಕಾಲದಲ್ಲಿ ನನ್ನನ್ನು ಸ್ಮರಣೆಯನ್ನು ಮಾಡು ಅಂತ ಹೇಳಿ, ಸ್ವಾಮಿ ನೀವು ನನಗೆ ಹೇಳಿದ್ರಿ, ಆದ್ದರಿಂದಾಗಿ ತದಾ ತವ ಪದಂ ಸ್ಮೃತ್ವ ಜ್ಞಾತ್ವಾ ಸ್ವಾರ್ಥಂ ನ್ಯವೇದಯನ್ ಸಾಮ್ರಾಜ್ಯ ಜಯವೃತ್ತಾಂತಂ ಶ್ರುತ್ವ ಮಮ ಮುಖಾಂದ್ರುಪಃ. ಆ ಸಮಯದಲ್ಲಿ ನನಗೆ ಬೇರೆ ದಾರಿ ಏನು ತೋರಲಿಲ್ಲ. ಆಗ ಬಂದಿದ್ದು ಕೇವಲ ನಿಮ್ಮ ಸ್ಮರಣೆ. ನಿಮ್ಮನ್ನು ಭಕ್ತಿಯಿಂದ ನಾನು ಸ್ಮರಣೆ ಮಾಡಿದ್ದರ ಪ್ರಭಾವದಿಂದಾಗಿ ಕ್ಷಣ ಮಾತ್ರದಲ್ಲಿ ಏನೇ ಸಂಪೂರ್ಣವಾಗಿ ಆ ಪತ್ರದಲ್ಲಿ ಬರೆದಿದ್ದನ್ನು ಅವನ ಮುಂದೆ ಸ್ವಲ್ಪ ಅಕ್ಷರವೂ ತಪ್ಪದೇನೆ ನಾನು ಅವನ ಮುಂದೆ ಓದಿದೆ.
ಅದರಲ್ಲಿ ಬರೆದಿತ್ತು ಸಾಮ್ರಾಜ್ಯ ಜಯರುತ್ತಾಂತಂ, ಸಾಮ್ರಾಜ್ಯವನ್ನೇ ಗೆದ್ದಿದ್ದೀರಾ ನೀವು ಎಂಬುದಾಗಿ ಆ ವಿಷಯವನ್ನು ಕೇಳಿದಾಗ ರಾಜನಿಗೆ ಬಹಳ ಸಂತೋಷ ಆಗಿದೆ. ಅದನ್ನು ನಾನು ಓದಿದೆ. ಆ ಶುಭ ಸುದ್ದಿಯನ್ನು ಕೇಳಿ ಅವನಿಗೆ ರಾಜನಿಗೆ ಬಹಳ ಸಂತೋಷ ಆಯಿತು. ಆಗ ಅವನು ವಿಚಾರವನ್ನು ಮಾಡಿದ್ದಾನೆ, ಇಂತಹ ಜ್ಞಾನಿಗಳು ನನ್ನ ಹತ್ತಿರ ಇರಬೇಕು. ಇವರನ್ನು ಸುಮ್ಮನೆ ಬಿಟ್ಟರೆ, ನಾವು ಜ್ಞಾನಿಗಳನ್ನು ಬಿಟ್ಟರೆ ನಾವೇ ಅನರ್ಥರಾಗ್ತೀವಿ ಅಂತ ಹೇಳಿ ತುರುಷ್ಕ ರಾಜ ಅವರನ್ನು ದಿವಾನ ಪದವಿಯನ್ನು ಕೊಟ್ಟು ತಮ್ಮ ಹತ್ತಿರ ಇಟ್ಕೊಂಡಂತೆ. ನೋಡಿ ಎಂಥ ಮಹಿಮೆ! ಗುರುಗಳನ್ನು ಕೇವಲ ಸ್ಮರಣೆಯನ್ನು ಮಾಡಿದ್ದು. ಶಬ್ದ ಬಹಳ ಸಣ್ಣದು, ಕೇವಲ ಅಂತ ಹೇಳಬಾರದು. ದೊಡ್ಡ ಮಹಾಗುರುಗಳು ಗುರುಗಳಿಂದ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿದ್ದರ ಪ್ರಭಾವದಿಂದಾಗಿ ಮೂರ್ಖನಾದಂತಹ, ಜ್ಞಾನವೂ ಇಲ್ಲದೆ ಇರುವಂಥ ವ್ಯಕ್ತಿ ಒಳ್ಳೆ ಜ್ಞಾನಿವಂತನಾದ. ಅಷ್ಟೇ ಇಲ್ಲದೇನೆ ದೊಡ್ಡದಾದಂಥ ಪದವಿ, ದಿವಾನ ಪದವಿ ಅವನಿಗೆ ಪ್ರಾಪ್ತಿಯಾಯಿತು. ಹೀಗೆ ಗುರುಗಳ ನಿಮ್ಮ ಅನುಗ್ರಹದಿಂದಾಗಿ ಇದು ನನಗೆ ಪ್ರಾಪ್ತಿಯಾಯಿತು ಎಂಬುದಾಗಿ ಅವರ ಮುಂದೆ ಎಲ್ಲವನ್ನು ಕೂಡ ನಿವೇದನೆಯನ್ನು ಮಾಡಿಕೊಂಡ. ಏತನ್ಮಹ್ಯಂ ದದೋ ಸ್ವಾಮಿ ದಿವಾನ ಪದಮೋತ್ತಮಂ, ಇಂತಹ ಉತ್ತಮವಾದಂಥ ದಿವಾನ ಪದವಿ ನನಗೆ ಪ್ರಾಪ್ತಿಯಾಯಿತು ಎಂಬುದಾಗಿ ಗುರುಗಳಿಗೆ ಎಲ್ಲವನ್ನು ಕೂಡ ನಿವೇದನೆ ಮಾಡಿ, ಗುರುಗಳೇ ಯಾವುದೂ ಕೂಡ ನನ್ನದಿಲ್ಲ, ತನ್ನ ಮನೆಗೆ ಕರ್ಕೊಂಡೋಗಿ ಗುರುಗಳೇ ಎಲ್ಲವೂ ಕೂಡ ನಿಮಗೆ ಸಮರ್ಪಣೆ, ನಿಮ್ಮ ಅನುಗ್ರಹದಿಂದಲೇ ಇಷ್ಟೂ ನನಗೆ ಬಂದಿರುವುದು, ತಾವೇ ಎಲ್ಲವನ್ನು ಕೂಡ ಸ್ವೀಕರಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಅವತ್ತಿನಿಂದ ಗುರುಗಳ ರಾಮದೇವರ ಪೂಜೆಯನ್ನು ತನ್ನ ಮನೆಯಲ್ಲೇ ಮಾಡಿಸಿದ್ದಾನೆ. ಪೂಜೆಯಾದ ನಂತರದಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸರಿ, ಇನ್ನೇನು ಹೊರಡ್ತೇವೆ ಅಂತ ಹೇಳಿದಾಗ ಆಗ ಅವನು ಹೇಳ್ತಾನೆ, ಸ್ವಾಮಿ ಇನ್ನೊಂದೆರಡು ದಿನ ಇರಿ, ನಮ್ಮ ರಾಜನಿಗೂ ಕೂಡ ವಿಷಯವನ್ನು ತಿಳಿಸ್ತೇನೆ, ರಾಜನು ಕೂಡ ತಮ್ಮನ್ನ ದರ್ಶನವನ್ನು ಮಾಡಲಿ, ಅವನು ಕೂಡ ಕೃತಕೃತ್ಯನಾಗಲಿ ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಂಡಿದ್ದಾರೆ. ಸ್ವಲ್ಪ ಕಾಲದವರೆಗೂ ಅಲ್ಲೇ ಇದ್ದಿರುವಂತಹ ಕಾಲ ನೆಂಚರಾಜೋಪಿ ತಶ್ರುತ್ವ ಮಾಹಾತ್ಮ್ಯಂ ವದ ವಿಸ್ತರಂ, ಅವರಲ್ಲಿ ಹೇಳಿದ್ದಾನೆ ಮಹಾಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಅವರು ನಮ್ಮ ಊರಿಗೆ ಬಂದಿದ್ದಾರೆ, ನೀವು ಅವರ ದರ್ಶನವನ್ನು ಪಡೆಯಿರಿ, ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತ ಹೇಳಿದಾಗ ಅವನು ಅಷ್ಟು ದೇವರ ಮೇಲೆ ಗುರುಗಳ ಮೇಲೆ ಎಲ್ಲ ಭಕ್ತಿ ಇರುವಂಥ ವ್ಯಕ್ತಿಯಲ್ಲ ನೆಂಚರಾಜ. ಏನು ಅವರ ಮಹಿಮೆ ಏನು ಅಂತ ಎಲ್ಲ ಕೇಳಿದಾಗ ತನ್ನ ವೃತ್ತಾಂತವನ್ನು ಹಿಡಿದು ಎಲ್ಲ ಅನೇಕ ಗುರುಗಳ ಮಹಿಮೆ ಎಲ್ಲವನ್ನು ಕೂಡ ತಾನು ಹೇಳಿದ. ಸರಿ ಆಯಿತು ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ದಾನೆ. ಆ ಗುರುಗಳ ಸಾಯಂಕಾಲದ ಆಹ್ನಿಕ ಎಲ್ಲವೂ ಕೂಡ ಮುಗಿದಿದೆ. ಆ ಸಮಯದಲ್ಲಿ ಅವನು ಬಂದಿದ್ದಾನೆ. ಆ ಸಾಯಂಕಾಲದ ಆಹ್ನಿಕದ ಸಮಯದಲ್ಲಿ ಗುರುಗಳಿಗೆ ಫಲವನ್ನು ತಂದು ಸಮರ್ಪಣೆಯನ್ನು ಮಾಡಿದ್ದಾನೆ. ಫಲದ ಒಂದು ತಟ್ಟೆಯನ್ನು ತಂದು ಆ ಗುರುಗಳ ಮುಂದೆ ಸಮರ್ಪಣೆಯನ್ನು ಮಾಡಿದ್ದಾನೆ. ಆ ಏನು ತಟ್ಟೆಯನ್ನು ತಂದಿದ್ನೋ ಆ ತಟ್ಟೆಯ ಮೇಲೆ ಒದಸಿದೆ, ಕಾಣುವುದಿಲ್ಲ ಏನು ತಂದಿದ್ದಾನೆ ಎಂಬುದಾಗಿ. ಅದನ್ನು ತಂದು ಗುರುಗಳ ಮುಂದೆ ಇಟ್ಟಿದ್ದಾನೆ. ಗುರುಗಳು ಹಾಗೆಯೇ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಆ ತಟ್ಟೆಯನ್ನು ತೆಗೆದರೆ ಅದರಲ್ಲಿ ಫಲವಿದೆ. ಏನು ಆಶ್ಚರ್ಯ, ಹಣ್ಣು ತಂದಿರ್ತಾರೆ, ಫಲ ಇರ್ತದೆ, ಫಲ ಇರೋದು ಹಣ್ಣಿರೋದು ಏನು ವಿಶೇಷ ಅಂತಂದರೆ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಲ್ಲಿ ನಿವೇದನೆ ಮಾಡ್ತಾ ಇದ್ದಾನೆ. ಕ್ಷಮಿಸಿ ಸ್ವಾಮಿ, ನನ್ನಿಂದ ಅಪರಾಧವಾಯಿತು, ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ದಿವಾನ ವೆಂಕಣ್ಣನಿಗೆ ಗಾಬರಿ ಆಯಿತು. ಯಾಕೆ ಸ್ವಾಮಿ ಏನು ಹೀಗೆ ಹೇಳ್ತಾ ಇದ್ದೀರಾ ಅಂತ ರಾಜನಿಗೆ ಏನಾಯಿತು ಅಂತೆಲ್ಲ ಕೇಳಿದಾಗ ಅವನು ಹೇಳ್ತಾನೆ, ನೀವೇನೋ ಹೇಳಿದ್ರಿ ಅವರು ಮಹಾಜ್ಞಾನಿಗಳು ಪವಾಡ ಪುರುಷರು ಅಂತ ಹೇಳಿ, ನನಗೆ ಸಂಪೂರ್ಣ ವಿಶ್ವಾಸ ಬರಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ಮೇಕೆಯ ಮಾಂಸವನ್ನು ತಂದಿಟ್ಟಿದ್ದೆ. ಇದರಲ್ಲಿ ಗುರುಗಳು ಪ್ರೋಕ್ಷಣೆ ಮಾಡಿದ್ದರ ಪ್ರಭಾವದಿಂದ ಅದರಲ್ಲಿ ಹಣ್ಣಾಗಿ ಪರಿವರ್ತನೆ ಆಗಿದೆ. ನೋಡಿ ನನಗೆ ಆಶ್ಚರ್ಯ ಆಯಿತು. ಇವರ ಮಹಿಮೆ ಇದು ಸಾಮಾನ್ಯವಾದದಲ್ಲ, ಇವರು ವಿಶಿಷ್ಟರಾದವರು, ಇಂತಹ ಗುರುಗಳನ್ನು ಎಂದಿಗೂ ಕೂಡ ನೋಡಿಲ್ಲ ಅಂತೇಳಿ ಬದ್ಧಾಂಜಲಿ ಪಟೋಭೂತ್ವ ಗುರುವರ್ಯ ಮಮೋಚ ಸಹ ಗುರುಗಳನ್ನು ತನ್ನ ಕೈಯನ್ನು ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಕ್ಷಮ್ಯತಾಂಬೋ ತ್ರಿಕಾಲಜ್ಞ ಅಪರಾಧೋ ಎಮ್ಮಯ ಕೃತಃ, ನನ್ನಿಂದ ಅಪರಾಧವಾಗಿದೆ, ನೀವು ತ್ರಿಕಾಲ ಜ್ಞಾನಿಗಳು, ನನ್ನನ್ನು ಕ್ಷಮಿಸಿ ಎಂಬುದಾಗಿ ರಾಜ ಪ್ರಾರ್ಥನೆ ಮಾಡಿಕೊಂಡ. ಗುರುಗಳು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ನೋಡಿ ಆಗ ಸಮಯದಲ್ಲಿ ಆ ದಿವಾನ ವೆಂಕಣ್ಣರು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುರುಗಳಿಗೆ ಏನಾದರೂ ಕೂಡ ನಾವು ಸಮರ್ಪಣೆಯನ್ನು ಮಾಡಬೇಕು. ಒಂದು ಅಪರಾಧವೂ ಕೂಡ ನಡೆದಿದೆ, ತತ್ ಪ್ರಾಯಶ್ಚಿತ್ತ ರೂಪದಲ್ಲಿ ಆದರೂ ಕೂಡ ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಕೇಳಿದಾಗ ಆಯಿತು, ಅವಶ್ಯವಾಗಿ ಗುರುಗಳು ಏನು ಆಜ್ಞೆಯನ್ನು ಮಾಡ್ತಾರೋ ಅದನ್ನು ನಾನು ಕೊಡುವುದಕ್ಕೆ ಸಿದ್ಧ ಅಂತ ಒಪ್ಕೊಂಡಿದ್ದಾನೆ. ಸಂಪೂರ್ಣವಾಗಿ ಗುರುಗಳು ಏನು ಹೇಳ್ತಾರೋ ಅದನ್ನು ಸಂಪೂರ್ಣವಾಗಿ ಕೊಡುವುದಕ್ಕೆ ನಾನು ಸಿದ್ಧ ಅಂತ ಒಪ್ಕೊಂಡಿದ್ದಾನೆ. ಅಂತಹ ಕಾಲ, ಆ ಸಮಯದಲ್ಲಿ
ಆಯಿತು, ನಾನು ಗುರುಗಳನ್ನು ಕೇಳ್ತೀನಿ ಅಂತ ಹೇಳಿ ಗುರುಗಳಲ್ಲಿ ಹೋಗಿ ನಿವೇದನೆ ಮಾಡಿದಾಗ ತಚ್ಚುತ್ವಾದು ಗುರುಸ್ತಸ್ಮಾನ್ ಮಂತ್ರಾಲಯಮಿಯೇವಶ ಯೇಷ ಸಹ. ಈಗೇನು ಗುರುಗಳ ಸನ್ನಿಧಾನ, ಮೂಲ ವೃಂದಾವನ ಸನ್ನಿಧಾನ ಮಂತ್ರಾಲಯವನ್ನು ನಾವು ನೋಡ್ತೀವೋ ಆ ಮಂತ್ರಾಲಯವನ್ನು ದಾನವನ್ನಾಗಿ ಕೊಡು ಎಂಬುದಾಗಿ ಗುರುಗಳು ಆಜ್ಞೆಯನ್ನು ಮಾಡಿ ಕಳಿಸಿದರು. ಆ ಸಮಯದಲ್ಲಿ ಆ ವೃತ್ತಾಂತವನ್ನು ಬಂದು ಆ ರಾಜನಿಗೆ ವಿಷಯವನ್ನು ತಿಳಿಸಿದಾಗ ಅವನು ನಗ್ತಾನೆ. ಸಣ್ಣ ಊರದು, ಅಲ್ಲಿ ಯಾವ ರೀತಿಯಾದಂಥ ವ್ಯಾಪಾರಗಳು ಕೂಡ ಸರಿಯಾಗಿ ನಡೆಯೋದಿಲ್ಲ, ಅಲ್ಲಿ ಏನೂ ಕೂಡ ಸಂಪತ್ತು ನಮಗೆ ಸಿಗೋದಿಲ್ಲ, ನಿಮಗೆ ಸಿಗೋದಿಲ್ಲ, ಅದು ಕೊಟ್ಟರೂ ಕೂಡ ಏನು ಉಪಯೋಗ ಇಲ್ಲ. ಸಣ್ಣ ಊರದು, ಹಳ್ಳಿ. ಅದನ್ನು ತಗೊಂಡು ಏನು ಮಾಡ್ತೀರಾ, ಆದವಾನಿನೇ ಕೊಡ್ತೀನಿ ಸಂಪೂರ್ಣವಾಗಿ. ಯಾದವಾರ್ಯರ ಊರು, ಪಟ್ಟಣ, ಆದವಾನಿನೇ ಕೊಡ್ತೀನಿ, ದೊಡ್ಡ ಊರದು, ನಿಮಗೆ ಎಲ್ಲ ರೀತಿಯಾದಂತಹ ಸಂಪತ್ತು ಕೂಡ ಅಲ್ಲಿಂದ ಸಿಗ್ತದೆ, ಅದನ್ನು ತಗೊಳ್ಳಿ ಎಂಬುದಾಗಿ ತಾನು ಹೇಳ್ತಾನೆ. ಆಗ ಹೇಳ್ತಾನೆ, ಬೇಡ, ಮಂತ್ರಾಲಯವೇ ನಮಗೆ ಕೊಡಿ ಅಂತ. ಯಾಕೆ ಅಂತಂದರೆ ಈ ಪ್ರದೇಶದಲ್ಲಿ ಮಂತ್ರಾಲಯೇ ಕೃತೋ ಯಜ್ಞ ಪೂರ್ವಂ ಪ್ರಹ್ಲಾದ ಧೀಮತ. ಪ್ರಹ್ಲಾದರಾಜರು, ಇವರ ಏನು ಗುರುಗಳ ವಿಶಿಷ್ಟವಾದಂಥ ಮಹಿಮೆಯನ್ನು ನೋಡ್ತೇವೆ. ಪ್ರಹ್ಲಾದರಾಜರ ಅವತಾರ ರಾಘವೇಂದ್ರ ಸ್ವಾಮಿಗಳು. ಇಂತಹ ಪೂರ್ವಜರಾದಂತಹ ಪ್ರಹ್ಲಾದರಾಜರು ಈ ಸ್ಥಳದಲ್ಲಿ ಯಜ್ಞವನ್ನು ಮಾಡಿದ್ದಾರೆ. ಪರಮ ಮಂಗಳಕರವಾದಂತಹ ಸ್ಥಳ. ಆದ್ದರಿಂದಾಗಿ ಬೇರೆ ಯಾವ ಗ್ರಾಮವೂ ಕೂಡ, ಪಟ್ಟಣವೂ ಬೇಡ ನಮಗೆ, ಈ ಗ್ರಾಮವನ್ನು ಕೊಡಿ ಅಂತ ಹೇಳಿದ್ದಾರೆ. ಆಗ ಗುರುಗಳು ಆ ಅಪೇಕ್ಷೆ ಪಟ್ಟ ಮೇಲೆ ನಂದೇನಿದೆ ಅವಶ್ಯವಾಗಿ ಕೊಡ್ತೇನೆ ಅಂತೇಳಿ ಅವನಿಗೆ ಗುರುಗಳಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿದ್ದಾನೆ. ಹೀಗೆ ನಾವು ಏನು ಮಂತ್ರಾಲಯವನ್ನು ನೋಡ್ತೀವೋ ಹಾಗೆ ಗುರುಗಳ ಮಹಿಮೆಯನ್ನು ತಿಳಿದುಕೊಂಡು ಆ ತುರುಷ್ಕ ರಾಜ ಗುರುಗಳಿಗೆ ದಾನವನ್ನು ಮಾಡಿದ ಎಂಬುದಾಗಿ ತಿಳಿಸಿದರು. ಹೀಗೆ ನಂತರದಲ್ಲಿ ಆಗ ಆ ವೆಂಕಣ್ಣನಿಗೆ ನಂತರದಲ್ಲಿ ವಿಷಯವನ್ನು ಹೇಳ್ತಾರೆ. ಹಿರಣ್ಯಕಶಿಪು ಇಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ ಸಂಪೂರ್ಣ ಎಲ್ಲ ಪ್ರದೇಶದಲ್ಲಿ. ಆಗ ಪ್ರಹ್ಲಾದರಾಜರು ಇಲ್ಲಿ ವಿಶೇಷ ದೊಡ್ಡದಾದಂಥ ಯಜ್ಞವನ್ನು ಮಾಡಿದರು. ಆ ವಿಶಿಷ್ಟವಾದ ಸನ್ನಿಧಾನ ಇದೆ. ಆದ್ದರಿಂದ ಆದರೆ ಇಷ್ಟೇ ನಾನು ತೆಗೆದುಕೊಳ್ಳುವುದು, ನೇರವಾಗಿ ತೆಗೆದುಕೊಳ್ಳೋದು ಉಚಿತವಲ್ಲ. ಯಾಕೆ ಅಂತಂದರೆ ಇಯಂ ಭವಾನಿ ಕನಕಕಶಿಪೋ ಕುಲದೇವತಾ. ಆ ಹಿರಣ್ಯಕಶಿಪುವಿನ ಕುಲದೇವತಿ ಭವಾನಿ, ಏನು ಮಂಚಾಲಮ್ಮ ಅಂತ ನಾವು ನೋಡ್ತೀವೋ ದೇವಿಯನ್ನು, ಆ ಭವಾನಿ ಆ ಊರಿನ ಕುಲದೇವತೆಯಾಗಿದ್ದಾಳೆ. ಅವಳ ಆಜ್ಞೆ ಕೊಟ್ಟರೆ ಮಾತ್ರ ತೆಗೆದುಕೋಬೇಕು. ನಾವು ನೋಡಿ ಸೈಟನ್ನು ತೊಗೊತೀವಿ, ಜಾಗವನ್ನು ತೊಗೊತೀವಿ, ಮನೆಯನ್ನೇ ತೊಗೊತೀವಿ ದುಡ್ಡು ಕೊಟ್ಟು. ಯಾರ ಹತ್ತಿರ ಆ ಜಾಗ ಯಾರದು ಪೂರ್ವದಲ್ಲಿ ಇರುತ್ತದೆಯೋ ಆ ವ್ಯಕ್ತಿಯ ಹತ್ತಿರ ದುಡ್ಡನ್ನು ಕೊಡ್ತೀವಿ, ಜಾಗವನ್ನು ತೊಗೊಂಡ್ಬಿಡ್ತೀವಿ. ಗುರುಗಳು ನೋಡಿ ನಮಗೆ ಒಂದು ದೊಡ್ಡದಾದಂಥ ತತ್ವವನ್ನು ಕೊಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ರಾಜ ಆ ಜಾಗವನ್ನು ದಾನವನ್ನಾಗಿ ಕೊಟ್ಟ ಕ್ಷಣದಲ್ಲಿ ಏನೇ ಗುರುಗಳು ಅದನ್ನು ಸ್ವೀಕರಿಸಲಿಲ್ಲ. ಆ ಕುಲದೇವತೆಯಾದಂತಹ, ಸ್ಥಳದ ದೇವತೆಯಾದಂತಹ ಏನು ಆ ದೇವಿಯ ಆಜ್ಞೆಯನ್ನು ನಾನು ಪಡಿಬೇಕು, ಆಜ್ಞೆಯನ್ನು ಪಡೆದ ಮೇಲೆ ಆಜ್ಞೆ ಕೊಟ್ಟರೆ ಮಾತ್ರ ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ಅಷ್ಟೇ ಯಾವುದೋ ಒಂದು ಸೈಟು ಜಾಗವನ್ನು ತೊಗೊಂಡ್ಬಿಡೋದು ಅಂತೇಳಿ ಬರೀ ವ್ಯವಹಾರದ ರೀತಿಯಾಗಿ ಲೌಕಿಕವಾಗಿ ವಿಚಾರವನ್ನು ಮಾಡುವುದಲ್ಲ. ಆ ಪ್ರದೇಶದಲ್ಲಿರುವಂತಹ ಗ್ರಾಮ ದೇವತೆಯ ಆಜ್ಞೆಯನ್ನು ತೆಗೆದುಕೊಂಡು ಬಂದು ಗುರುಗಳ ಅಥವಾ ನಮ್ಮ ಶಕ್ತಿಯನುಸಾರವಾಗಿ ಗುರುಗಳ ದೇವತೆಗೆ ಏನಾದರೂ ಕೂಡ ದಕ್ಷಿಣೆಯನ್ನು ಸಮರ್ಪಣೆಯನ್ನು ಮಾಡಿ ಆ ಜಾಗವನ್ನು ತೆಗೆದುಕೋಬೇಕು. ಈ ಕ್ರಮದಲ್ಲಿ ಗುರುಗಳು ಆ ದೇವ ಪ್ರಾರ್ಥನಾ ನಂತರಂ ಕಾಲಿ ಪ್ರತ್ಯಕ್ಷಂ ತಮುವಾಚಃ. ಗುರುಗಳು ವಿಶೇಷವಾಗಿ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಪ್ರತ್ಯಕ್ಷಳಾಗಿದ್ದಾಳೆ. ನೋಡಿ, ಸಾಕ್ಷಾತ್ ಭವಾನಿ ಕಾಲಿಯೇ ಪ್ರತ್ಯಕ್ಷಳಾಗಿದ್ದಾಳೆ. ದುರ್ಗೆ ಪ್ರತ್ಯಕ್ಷಳಾಗಿ ಹೇಳ್ತಾ ಇದ್ದಾಳೆ, ಅವಶ್ಯವಾಗಿ ನೀವು ಇಲ್ಲಿ ಈ ಜಾಗದಲ್ಲಿ ಇರಿ, ಇನ್ನೂ ಪುಣ್ಯ ಸಂಪಾದನೆ ಆಗುವಂತಹ ಪರಮ ಮಂಗಳಕರವಾದ ಸ್ಥಳವಾಗ್ತದೆ ಎಂಬುದಾಗಿ ಹೇಳಿದಾಗ ಆಗ ಆ ದೇವಿಯನ್ನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ರಾಜನಿಂದಾಗಿ ಆ ಸ್ಥಳವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಈ ಕ್ರಮದಲ್ಲಿ ಆ ನಂತರದಲ್ಲಿ ರಾಜನಿಗೆ ಹೇಳ್ತಾರೆ, ಇಲ್ಲಿ ಏನು ಮಾಡಬೇಕು, ಆ ದಿವಾನಿಗರಿಗೆ ಹೇಳ್ತಾರೆ, ಈ ಸ್ಥಳದಲ್ಲಿ ನಾನು ಏನು ಮಾಡಬೇಕು, ಹೇಗೆ ಸಿದ್ಧವನ್ನು ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾರೆ, ಮಂತ್ರಾಲಯೇ ಬ್ರಾಹ್ಮಣೇಭ್ಯ ಗೃಹಷಷ್ಠಿ ಚಕಾರಯ ವೆಂಕಣ್ಣಂ ಗುರುರಿತ್ಯುಕ್ತ ತತಶ್ಚಾತ್ರನ್ ಸಮಾಹ್ವಯತ. ಇಲ್ಲಿ 60 ಮನೆಗಳನ್ನು ಕಟ್ಟಿಸಿ ಬ್ರಾಹ್ಮಣರಿಗೆಲ್ಲ ಅನುಕೂಲಗಳನ್ನು ಮಾಡಿಕೊಡಿ. ಈ ಸ್ಥಳದಲ್ಲಿ ಏನೇ ಅವರೆಲ್ಲರೂ ಕೂಡ ಇರಲಿ, ನಂತರದಲ್ಲಿ ನಾನು ಇಲ್ಲಿ ವೃಂದಾವನನಾಗ್ತೇನೆ ಎಂಬುದಾಗಿ ಹೇಳಿದರು. ಆ ಕ್ರಮದಲ್ಲಿನೇ ಅದ್ಯ ವೃಂದಾವನಂ ವಾಸಂ ಕರಿಷ್ಯಾಮಿ ಸಂಶಯ. ಹೀಗೇ ಅನೇಕ ದಿನಗಳೆಲ್ಲವೂ ನಡೆದಿದೆ. ಅದಾದ ನಂತರದಲ್ಲಿ ಈ ದಿನದಲ್ಲಿ ನಾನು ವೃಂದಾವನವನ್ನು ಪ್ರವೇಶವನ್ನು ಮಾಡ್ತೀನಿ ಎಂಬುದಾಗಿ ಗುರುಗಳು ಆಜ್ಞೆಯನ್ನು ಮಾಡಿದರು. ವೃಂದಾವನ ಹೇಗಿರಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದು ರೀತಿಯಾದಂಥ ಈ ಕ್ರಮದಲ್ಲಿ ಇರಬೇಕು ಅಂತ ಹೇಳಿ ಅದು ಸಣ್ಣದಾದ ರೀತಿಯಾಗಿ ಅದನ್ನು ಮಾಡಿಸ್ತಾರೆ. ಅದನ್ನು ಮಾಡಿಸಿದಾಗ
ಒಂದು ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ ಏನು ಅಂತಂದರೆ, ಅವರು ಮಾಡಿಸಿದ್ದರಲ್ಲಿ 2-3 ಮಾಡಿಸಿದ್ದರಲ್ಲಿ ಒಂದು ನಮ್ಮ ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅದನ್ನು ಸಣ್ಣದಾದಂಥ ವೃಂದಾವನವನ್ನು ದೊಡ್ಡ ವೃಂದಾವನದ ಮೇಲೆ ನಾವು ನೋಡ್ತೀವೋ ಅದನ್ನು ನಾವು ಪ್ರತ್ಯಕ್ಷವಾಗಿ ನಾವು ನೋಡಬಹುದು. ನಿತ್ಯವೂ ನೋಡುವಂಥ ಸೌಭಾಗ್ಯ ನಮಗೆ ದೊರಕಿದೆ. ಗುರುಗಳೇ ಈ ರೀತಿಯಾಗಿ ಮಾಡಿಸಿಕೊಟ್ಟಂತಹ ವೃಂದಾವನ, ಚಲ ವೃಂದಾವನ ಅದು ಸಂಚಾರ ಕ್ರಮದಲ್ಲಿ ಇತ್ತು. ಒಮ್ಮೆ ಗುರುಗಳಿಗೆ ಆಜ್ಞೆ ಆಯಿತು, ಇದನ್ನು ಇಲ್ಲೇ ಸ್ಥಾಪನೆಯನ್ನು ಮಾಡಿ ಅಂತ ಹೇಳಿ. ನಂತರದಲ್ಲಿ ಯತಿವರೇಣ್ಯರು ಇಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡಿದರು. ಹೀಗೇನೆ ಎಲ್ಲವೂ ಕೂಡ ನಡೆದಿದೆ. ನಂತರದಲ್ಲಿ ಗುರುಗಳು ವೃಂದಾವನಸ್ಥರಾಗುವಂತಹ ಕಾಲ ಬಂದಿದೆ, ಯೋಗ್ಯವಾದಂತಹ ಕಾಲ. ಇವರಿಗೆ ಆಶ್ರಮವನ್ನು ಯೋಗೀಂದ್ರ ಎಂಬ ಹೆಸರುಳ್ಳಂಥ ಇತ್ಯುಕ್ತ ರಾಘವೇಂದ್ರಾರು ವೆಂಕಣ್ಣಾಚಾರ್ಯ ಧೀಮತೆ ಯತ್ಯಾಶ್ರಮಂ ಪ್ರದತ್ವ ಅದು ಕೃತ್ವ ಯೋಗೀಂದ್ರ ನಾಮಕಂ. ಆ ವೆಂಕಣ್ಣನಿಗೆ ಯೋಗೀಂದ್ರ ಎಂಬುದಾಗಿ ನಾಮಕರಣವನ್ನು ಮಾಡಿ ಆಶ್ರಮವನ್ನು ಕೂಡ ಕೊಟ್ಟು ಅನುಗ್ರಹವನ್ನು ಮಾಡಿದರು. ದೇವರ ಪೂಜಾದಿಗಳನ್ನು ನಿತ್ಯವೂ ನಡೆಸಿಕೊಂಡು ಹೋಗಿ ಎಂಬುದಾಗಿ ಆಜ್ಞೆಯನ್ನು ಮಾಡಿ ತಾವು ವೃಂದಾವನಸ್ಥರಾಗುವುದಕ್ಕೋಸ್ಕರವಾಗಿ ವೃಂದಾವನದಲ್ಲಿ ಏನು ಅಂತಂದರೆ ಜೀವವನ್ನು ಬಿಡುವುದಲ್ಲ. ಮೊನ್ನೆಯ ದಿನ ನಾವು ಕೇಳಿದ್ವಿ, ಜ್ಯೋತಿಷ್ಯರು 3 ಜನ ಜ್ಯೋತಿಷ್ಯರು ಬಂದಿರ್ತಾರೆ. ಒಬ್ಬರು ಒಂದೊಂದು ರೀತಿಯಾಗಿ ಬರೀತಾರೆ. ಒಬ್ಬರು 100 ವರ್ಷ ಇರ್ತಾರೆ ಅಂತ ಬರೆದಿರ್ತಾರೆ, ಇನ್ನೊಬ್ಬರು 300 ವರ್ಷ ಇರ್ತಾರೆ ಅಂತ ಬರೆದಿರ್ತಾರೆ, ಇನ್ನೊಬ್ಬರು 700 ವರ್ಷಗಳ ಪರ್ಯಂತರವಾಗಿ ಇರ್ತಾರೆ ಅಂತ ಜ್ಯೋತಿಷಿಕರು ಬರೆದಿರ್ತಾರೆ ಗುರುಗಳ ಬಗ್ಗೆ. ಏನು ಇದರ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ಸ್ವಯಂ ಗುರುಗಳೇ ಅದನ್ನು ಹೇಳಿರ್ತಾರೆ. 100 ವರ್ಷ ಈ ದೇಹ ಸಂಬಂಧ ಯುಕ್ತವಾಗಿ ಈಗ ನಾನು ಏನು ಕಾಣ್ತಾ ಇದ್ದೇನೋ ಈ ರೀತಿಯಾಗಿ 100 ವರ್ಷ ಇರ್ತೇನೆ. 300 ವರ್ಷಗಳ ಪರ್ಯಂತರ ಆ ಪರಿಮಳ ಗ್ರಂಥದ ಮೂಲಕವಾಗಿ ನಾನು ದರ್ಶನವನ್ನು ಕೊಡ್ತಾ ಇರ್ತೇನೆ. ಅದರಲ್ಲಿ ವಿಶೇಷ ಸನ್ನಿಧಾನ ಇರ್ತದೆ. 700 ವರ್ಷಗಳ ಪರ್ಯಂತರವಾಗಿ ವೃಂದಾವನದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಗುರುಗಳ ಅನುಗ್ರಹ ಮಾಡ್ತಾರೆ. ಹೀಗೆ ಇನ್ನೂ 700 ವರ್ಷ ಅಲ್ಲ, ನಾವಿನ್ನೂ 354ನೇ ಆರಾಧನೆಯಲ್ಲಿದ್ದೇವೆ. ಇನ್ನು ನಮ್ಮ ಕಾಲಮಾನ ಸಂಪೂರ್ಣವಾಗಿ ಗುರುಗಳನ್ನು ವೃಂದಾವನದಲ್ಲಿ ಸಾಕ್ಷಾತ್ತಾಗಿ ದರ್ಶನ ಮಾಡುವಂಥ ದೊಡ್ಡ ಸೌಭಾಗ್ಯ ನಮ್ಮೆಲ್ಲರಿಗೂ ನಾವೆಲ್ಲರೂ ಕೂಡ ಪಡೆದಿದ್ದೇವೆ. ಅದೇ ನಾವು ದೊಡ್ಡ ಧನ್ಯವಾದವನ್ನು ಚಿಂತನೆಯನ್ನು ಮಾಡಬೇಕು. ಈ ಕ್ರಮದಲ್ಲಿ ಶ್ರೀ ಶಾಲಿವಾನ ಶಕೇನ ಮಿತೆ ತುಮದೇದು ಕಾಲೆ ಅಧ್ಯೆ ವಿರೋಧಿ ಕೃತಿ ಸುಷ್ಟು ದಿನೇ ಸುಮಾಸೆ ಶ್ರೀ ಶ್ರಾವಣೇ ತ್ವಸಿತ ಪಕ್ಷಕ ವಿಧಿದ್ವಿತೀಯೇ ಶಾಲಿವಾನ ಶಕ 1593ನೇ ವಿರೋಧಿ ಕೃತ್ನಾಮ ಸಂವತ್ಸರ ಒಳ್ಳೆಯ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ಶುಕ್ರವಾರದ ಶುಭ ದಿನದಲ್ಲಿ ಗುರುಗಳು ಆ ವೃಂದಾವನವನ್ನು ಪ್ರವೇಶವನ್ನು ಮಾಡಿದರು. ಪರಮ ಮಂಗಳಕರವಾದಂತಹ ಗುರುಗಳ ವಿಶೇಷವಾದ ಸನ್ನಿಧಾನ ವೃಂದಾವನದಲ್ಲಿರ್ತದೆ. ಮೂಲ ವೃಂದಾವನದಲ್ಲಿರ್ಬೋದು, ಮೃತ್ತಿಕಾ ವೃಂದಾವನಗಳಲ್ಲಿರ್ಬೋದು, ಎಲ್ಲ ಕಡೆ ಕೂಡ ಗುರುಗಳ ವಿಶೇಷವಾದಂತಹ ಸನ್ನಿಧಾನ ಇರ್ತದೆ. ಆ ವೃಂದಾವನದಲ್ಲಿದ್ದೂ ಕೂಡ ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ ಗುರುಗಳು ಆಜ್ಞೆಯನ್ನು ಹೇಳಿದರು. ಅದನ್ನು ಸತ್ಯವನ್ನಾಗಿ ಮಾಡಿ ತೋರಿಸಿದ್ದಾರೆ. ಅವರ ಅನೇಕ ರೀತಿಯಾದಂತಹ ಚರಿತ್ರೆಗಳನ್ನು ಕೂಡ ವೃಂದಾವನಸ್ಥರಾದ್ಮೇಲೂ ಕೂಡ ನಾವು ಕೇಳ್ತೀವಿ. ಒಂದು ರಾಘವೇಂದ್ರ ಸ್ತೋತ್ರವನ್ನು ಹೇಳುತ್ತಿದ್ದಂತಹ ಸಂದರ್ಭದಲ್ಲಿ ಆ ಅಪ್ಪಣ್ಣಾಚಾರ್ಯರು ಹೇಳ್ಕೊಂಡು ಬಂದರು. ವೃಂದಾವನಸ್ಥರಷ್ಟೊತ್ತಿಗೆ ಆಗಿದ್ದರು. ಸಾಕ್ಷಿ ಹಯಾಸ್ಯೋತ್ರಿ ಅಂತ ಹೇಳಿ ವೃಂದಾವನದಿಂದಲೇ ಶಬ್ದವನ್ನು ನಾವು ಕೇಳಿದಂತಹ ಚರಿತ್ರೆಯನ್ನು ಅನೇಕ ಬಾರಿ ನಾವು ಕೇಳಿದ್ದೇವೆ. ಹೀಗೇನೆ ಇನ್ನು ಕೆಲವನ್ನ ತಿಳಿದು ಸಮರ್ಪಣೆಯನ್ನು ಮಾಡೋಣ. ಒಂದು ಸಂದರ್ಭದಲ್ಲಿ ಮಂದ್ರೋ ನಾಮಿತ್ಯುಕ್ತವತಿ ವಸನ್ ವೃಂದಾವನೇ ಗುರು ದುಷ್ಟಿಗಸ್ಸನ್ ರಾಘವೇಂದ್ರೋ ತಂ ದೃಷ್ಟ ಚಷ್ಟಾದರತ್ವದತ್ಕುಲು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಆ ಕಾಲಕ್ರಮೇಣ ನಡೆದುಕೊಂಡು ಹೋಗಿದೆ. ಏನು ತುರುಷ್ಕ ರಾಜ ಆ ಮಂತ್ರಾಲಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವನೇನೋ ಭಕ್ತಿಯನ್ನು ಮಾಡಿದ, ಗುರುಗಳಿಗೆ ಸಮರ್ಪಣೆ ಮಾಡಿದ. ಕಾಲಕ್ರಮೇಣ ಬಂದೇ ಬರ್ತದೆ. ಬೇರೆ ಬೇರೆ ರಾಜರೆಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ಭಕ್ತಿಯಿಂದ ಇರಬೇಕು ಅಂತ ನಿಯಮ ಇಲ್ಲ. ಹೀಗೆ ಕಾಲಕ್ಕೆ ನಡೆದಾಗ ಒಮ್ಮೆ ಮಂದ್ರೋ ಅಂತ ದೇಶದ ರಾಜ ಬಂದಿದ್ದಾನೆ. ಆ ವ್ಯಕ್ತಿ ಅವನು ವಿಚಾರ ಮಾಡಿದ್ದಾನೆ, ಈ ಜಾಗ ಯಾಕೆ ನಮ್ಮ ಅಧೀನದಲ್ಲಿ ಇಲ್ಲ ಅಂತ ಕೇಳಿದಾಗ ವೃತ್ತಾಂತವೆಲ್ಲವೂ ಕೂಡ ತಿಳಿತು. ಏನಷ್ಟೆಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಆ ಜಾಗ ಮಾತ್ರ ಇರಲಿ, ಸಂಪೂರ್ಣ ಊರನ್ನು ಏನು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವನನ್ನು ಗುರುಗಳ ಆಜ್ಞೆಯಂತೆ ಅವನು ಅಲ್ಲಿಗೆ ಬಂದಿರ್ತಾನೆ. ಅಲ್ಲಿರುವಂಥ ವ್ಯಕ್ತಿಗಳೆಲ್ಲರೂ ಕೂಡ ಬರ್ತಾರೆ. ಗುರುಗಳನ್ನು ಒಮ್ಮೆ ನೀವು ದರ್ಶನವನ್ನು ಮಾಡಿ ನಂತರದಲ್ಲಿ ನೀವು ಜಾಗವನ್ನು ಕೊಡಬೇಕೋ ಬೇಡೋ ವಿಚಾರವನ್ನು ಮಾಡಿ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಬಹಳ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರವಾಗಿ ಆ ವ್ಯಕ್ತಿ ಮಂದ್ರೋ ಎಂಬುವಂಥ ವ್ಯಕ್ತಿ ಬರ್ತಾನೆ. ಬಂದು ಗುರುಗಳ ಮುಂದೆ ನಿಂತರೆ, ವೃಂದಾವನದ ಮುಂದೆ ನಿಂತರೆ, ಆಗ ದೃಷ್ಟಿಗಸ್ಸನ್ ರಾಘವೇಂದ್ರೋ ತಂ ದೃಷ್ಟ ಕಷ್ಟ ಆದರಾತ್ ಅವನು ವೃಂದಾವನದಲ್ಲಿಯೇ ಗುರುಗಳನ್ನು ದರ್ಶನವನ್ನು ಮಾಡಿದ್ದಾನಂತೆ. ನೋಡಿ ಎಂಥ ದೊಡ್ಡ ಸೌಭಾಗ್ಯ! ಎಲ್ಲಿಂದ ಬಂತು? ಅವನೇನು ಮಹಾಪುಣ್ಯವಂತ ಅಲ್ಲ,
ಪೂರ್ವದಲ್ಲಿ ತಮ್ಮ ಹಿರಿಯ ವ್ಯಕ್ತಿ ತುರಸ್ಕ ರಾಜ ದಾನ ಮಾಡಿದಂಥ ಪುಣ್ಯ ಇವನಿಗೆ ದರ್ಶನ ಮಾಡುವಂತಹ ಸೌಭಾಗ್ಯ, ವೃಂದಾವನದಲ್ಲಿ ಗುರುಗಳನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಸಿಕ್ತು. ನೋಡಿ, ನಾವೆಲ್ಲ ಯಾಕೆ ಪುಣ್ಯ ಸಂಪಾದನೆ ಮಾಡಬೇಕು? ಏನು ನಡೆದು ಹೋಗ್ತದೆ, ಸುಖವಾಗಿ ಜೀವನ ಮಾಡಿ ಭೋಗ ಮಾಡಿ ಮುಗಿಸ್ಬಿಡೋಣ ಅಲ್ಲ. ನಮ್ಮ ಪುಣ್ಯ ತಮ್ಮ ಮುಂದೆ ಬರುವಂಥ ಪೀಳಿಗೆಗೂ ಕೂಡ ಬರುತ್ತದೆ ಎನ್ನುವುದಕ್ಕೆ ಇದು ಜ್ವಲಂತ ದೃಷ್ಟಾಂತ. ತುರುಷ್ಕ ರಾಜ ಪೂರ್ವದಲ್ಲಿ ಮಾಡಿದಂತಹ ಪುಣ್ಯ ಇವನಿಗೆ ಬಂದು ಒದಗಿತು. ಅವನು ಗುರುಗಳನ್ನು ದರ್ಶನವನ್ನು ಮಾಡಿದ. ಬಹಳ ಸಂತೋಷ ಆಯಿತು. ಗುರುಗಳೇ ಆಜ್ಞೆಯನ್ನು ಮಾಡಿದ್ದಾರೆ. ಇಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ನಾನು ಇಲ್ಲಿ ಇಟ್ಕೊಂಡಿಲ್ಲ, ಸಜ್ಜನ ರಕ್ಷಣೆಗೋಸ್ಕರವಾಗಿ, ಅನೇಕ ಜನರ ರಕ್ಷಣೆಗೋಸ್ಕರವಾಗಿ ಈ ಸ್ಥಳವನ್ನು ಇಟ್ಕೊಂಡಿರೋದು. ಇಲ್ಲಿ ಒಳ್ಳೆಯ ಧರ್ಮ ಸ್ಥಾಪನೆ ಆಗ್ತಾ ಇದೆ, ಧರ್ಮ ರಕ್ಷಣೆ ಆಗ್ತಾ ಇದೆ, ಅದಕ್ಕೋಸ್ಕರವಾಗಿ ಅಂತ ಹೇಳಿದಾಗ ಅವನಿಗೆ ಬಹಳ ಸಂತೋಷ ಆಯಿತು, ಆಶ್ಚರ್ಯವಾಯಿತು. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅದನ್ನು ಗುರುಗಳೇ ಸಂಪೂರ್ಣವಾಗಿ ನಿಮಗೆ ಇವತ್ತಿಗೂ ಕೂಡ ನಾವು ಯಾರೂ ಕೂಡ ನಮ್ಮ ವಂಶದಲ್ಲಿ ಯಾರೂ ಕೂಡ ಈ ಜಾಗವನ್ನು ಕೇಳೋದಿಲ್ಲ ಅಂತ ಹೇಳಿ ತಾನು ಪತ್ರದ ರೂಪದಲ್ಲಿ ಅದನ್ನು ಸಮರ್ಪಣೆಯನ್ನು ಕೂಡ ಮಾಡ್ತಾನೆ. ಹೀಗೆ ಅನೇಕ ರೀತಿಯಾದಂತಹ ವಿಶಿಷ್ಟವಾದಂತಹ ಮಹಿಮೆಗಳನ್ನು ನಾವು ಕೇಳ್ತೀವಿ. ಲಿಖಿತಂ ತೇನ ಯದೃತ್ತಂ ಮದ್ರಾಸ ಬಿದಪತ್ತನೆ, ಇಷ್ಟೆಲ್ಲ ವೃತ್ತಾಂತವನ್ನು ಅವನು ಬರೆದು ಮದ್ರಾಸಿನಲ್ಲಿ ಈಗಲೂ ಕೂಡ ಆ ಪತ್ರ ಇದೆ ಎಂಬುದಾಗಿ ನಾವು ಕೇಳ್ತೀವಿ. ಅದ್ಯಾಪಿ ವರ್ತತೆ ತತ್ತು ನ್ಯಾಯಸ್ಥಾನೇ ನೃಪಸ್ಯಹಿ, ನ್ಯಾಯಾಲಯದಲ್ಲಿ ಆ ಪತ್ರ ಈಗಲೂ ಕೂಡ ಇದೆ ಎಂಬುದಾಗಿ ನಾವು ಚರಿತ್ರೆಗಳಲ್ಲಿ ಕೇಳ್ತೀವಿ. ಹೀಗೆ ಅನೇಕ ರೀತಿಯಾದಂತಹ ಮಹಿಮೆಗಳು. ಒಮ್ಮೆ ಬೆನಪ್ಪ ಎಂಬುವಂತಹ ಆ ವ್ಯಕ್ತಿ ಗುರುಗಳ ಅನುಗ್ರಹಕ್ಕೆ ವೃಂದಾವನದಲ್ಲಿ ಗುರುಗಳನ್ನು ದರ್ಶನವನ್ನು ಮಾಡಿದ. ಅಷ್ಟೇ ಅಲ್ಲ, ಗುರುಗಳ ಜೊತೆ ಮಾತನಾಡುವಂತಹ ಸೌಭಾಗ್ಯ ಆ ಬೆನಕಪ್ಪನಿಗೆ ಸಿಕ್ತು. ಅವನು ಈಗೇನ ಆ ವಿಷಯ ಎಲ್ಲರಿಗೂ ಕೂಡ ತಿಳಿತಾ ಬಂತು. ಎಲ್ಲರೂ ಕೂಡ ಇವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಏನು ನನ್ನದು ಒಂದು ಅಪೇಕ್ಷೆ ಇದೆ, ಗುರುಗಳಲ್ಲಿ ನಿವೇದನೆ ಮಾಡಿಕೊಳ್ಳಿ ಅಂತೇಳಿ. ಅವನು ಗುರುಗಳ ಜೊತೆ ಮಾತನಾಡುವಂತಹ ಸೌಭಾಗ್ಯ ಆ ಬೆನಕಪ್ಪನಿಗೆ ಸಿಕ್ಕಿತ್ತು. ಹೀಗೇನೆ ಅವನು ಗುರುಗಳ ವಿಶೇಷವಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ ಜನರ ಅಪೇಕ್ಷೆಗಳೆಲ್ಲವನ್ನು ಕೂಡ ಪೂರ್ಣವನ್ನು ಮಾಡ್ತಾ ಇದ್ದರು. ಹೀಗಿರುವಂತಹ ಸಂದರ್ಭದಲ್ಲಿ ಒಮ್ಮೆ ವೆಂಕಣ್ಣಾಚಾರ್ಯರೇನು ಯಾದವೇಂದ್ರರಾಗಿದ್ದರು, ಯೋಗೀಂದ್ರರು, ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ನಾನು ಕೂಡ ಒಮ್ಮೆ ವೃಂದಾವನದಲ್ಲಿ ಗುರುಗಳನ್ನು ದರ್ಶನವನ್ನು ಮಾಡಬೇಕು, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸಾಧ್ಯ ಇಲ್ಲ, ನೀವು ಪೂರ್ವದಲ್ಲಿ ನಿಮಗೆ ಅನುಗ್ರಹವನ್ನು ಮಾಡಿದ್ದೇವೆ ಅಂತ ಹೇಳಿದಾಗ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ, ಗುರುಗಳ ಅನುಗ್ರಹ ಮಾಡಬೇಕು ಅಂತ ಹೇಳಿ. ಆಗ ಹೇಳ್ತಾರೆ, ಸ್ವಪ್ನದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವನಿಗೆ ನಿತ್ಯವೂ ಕೂಡ ಸ್ವಪ್ನದಲ್ಲಿ ಗುರುಗಳನ್ನು ದರ್ಶನವನ್ನು ಮಾಡಿದ. ಇದೇ ರೀತಿ ಈ ವಿಷಯ ಎಲ್ಲರಿಗೂ ಕೂತ್ಕೊಂಡು ತಿಳಿಯೋದೇ ಪ್ರಾರಂಭವಾಯಿತು. ಅಲ್ಲಿಯೇನೇ ಇವನ ಅಪೇಕ್ಷೆಗಳೆಲ್ಲವನ್ನು ಕೂಡ ಜನರ ಅಪೇಕ್ಷೆಗಳನ್ನು ಗುರುಗಳ ಮುಂದೆ ನಿವೇದನೆ ಮಾಡಿ ಸಮರ್ಪಣೆ ಮಾಡ್ತಿದ್ದ. ಒಂದು ಸಂದರ್ಭದಲ್ಲಿ ವ್ಯಾಸತತ್ವಜ್ಞರು ಅಂತ ನಾವು ಕೇಳ್ತೀವಿ, ಮಹಾಜ್ಞಾನಿಗಳು. ಅವರು ವಿಶಿಷ್ಟವಾದಂತಹ ಜ್ಞಾನ ಅವರದು. ಗುರುಗಳ ಸುಧಾ ಪಾಠಾದಿಗಳನ್ನು ಹೇಳುವಾಗ ಪರಿಮಳವನ್ನು ಉಪಯೋಗಿಸದೇನೆ ಪಾಠವನ್ನು ಹೇಳ್ತಾ ಇದ್ರು, ಮೂಕ ಟಿಪ್ಪಣಿ ಅಂತ ಕರೀತಾ ಇದ್ರು. ಆ ಸಂದರ್ಭದಲ್ಲಿ ಒಮ್ಮೆ ಅವರಿಗೆ ಒಂದು ವಿಷಯ ಅರ್ಥವಾಗಿಲ್ಲ. ಆಗ ಅವರು ಸರಿ, ಈ ವಿಷಯವನ್ನು ನಾಳೆ ಹೇಳ್ತೀನಿ ಅಂತ ಹೇಳಿ ಬಿಟ್ಟಿದ್ದಾರೆ. ಆ ಸಮಯದಲ್ಲಿ ಅವರಿಗೆ ರಾತ್ರಿಯಲ್ಲಿ ಸ್ವಪ್ನವಾಗಿದೆ. ನೋಡಿ, ಮೂಕ ಟಿಪ್ಪಣಿ ಅಂತ ಹೇಳಿ ಬಿಟ್ಟಂತಹ ವ್ಯಾಸತತ್ವಜ್ಞರಿಗೆ ಅವತ್ತಿನ ರಾತ್ರಿ ಗುರುಗಳು ಸ್ವಪ್ನದಲ್ಲಿ ಬಂದಿದ್ದಾರೆ. ಸ್ವಪ್ನದಲ್ಲಿ ಬಂದು ನನ್ನ ಟಿಪ್ಪಣಿಯನ್ನು, ಪರಿಮಳವನ್ನು ದರ್ಶನ ಮಾಡು, ನಿನ್ನ ಸಂಶಯ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಅವರು ತಕ್ಷಣದಲ್ಲಿ ಎದ್ದು ಏನು ಸಂಶಯ ಇತ್ತು ಅದನ್ನು ತೆಗೆದರೆ ಗುರುಗಳ ಉತ್ತರ ಅಲ್ಲಿ ಇತ್ತು. ಇವರಿಗೆ ಏನು ಪ್ರಶ್ನೆ ಬಂದಿತ್ತೋ ಆ ಸಂಶಯ ಪರಿಹಾರ ಆಗಿರಲಿಲ್ಲೋ ಆ ಪರಿಮಳದಿಂದಾಗಿ ಇವರಿಗೆ ಉತ್ತರ ಸಿಕ್ತು. ಬಹಳ ಸಂತೋಷ ಆಗಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ, ನಾನು ನಿಮ್ಮನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ನಂತರದಲ್ಲಿ ಹೀಗೇನೆ ನೋಡಿ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತೀವಿ. ನಾವು ಯಾರೂ ಕೂಡ ಕರ್ಕೊಂಬರೋದಲ್ಲ, ಕಾಮಧೇನವೇ ಒಳಗಡೆ ಬಂದು ಗುರುಗಳು ಅನುಗ್ರಹ ಮಾಡಿದ್ದಾರೆ. ಗುರುಗಳು ಸದಾ ಇದ್ದೇ ಇರ್ತಾರೆ ಎಂಬುದಕ್ಕೆ ಇದೊಂದು ಜ್ವಲಂತ ದೃಷ್ಟಾಂತವನ್ನು ನಾವು ಚಿಂತನೆಯನ್ನು ಮಾಡಬಹುದು. ಹೀಗೆ ಆ ಕ್ರಮದಲ್ಲಿ ವ್ಯಾಸತತ್ವಜ್ಞರು ಬಂದು ನಿಮ್ಮನ್ನು ದರ್ಶನವನ್ನು ಮಾಡಿ ಒಮ್ಮೆ ಮುಟ್ಟಿ ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳಿದಾಗ ಆ ಗುರುಗಳು ಹೇಳ್ತಾರೆ, ಆ ಸುತ್ತಲೂ ಇರುವಂಥ ಪ್ರದೇಶ ನೋಡಿ, ಎಂಥ ವಿಶಿಷ್ಟವಾದಂತಹ ವಿಷಯ. ಆ ಸುತ್ತಲಿರುವಂಥ ಪ್ರದೇಶವನ್ನು ತುಳಿಯಬಾರ್ದಪ್ಪ, ನೀನು ಅಲ್ಲಿ ಬಂದೆ ಅಂದರೆ ನನ್ನನ್ನು ತುಳಿದಂತೆ ಆಗ್ತದೆ ಅಂತ ಹೇಳಿ. ಸ್ವಾಮಿ ಅರ್ಚಕರು ನಿತ್ಯವೂ ಅಲ್ಲೇ ನಿಂತು ನಿಮ್ಮ ಹತ್ತಿರದಲ್ಲೇ ನಿಂತು ಅಭಿಷೇಕ ಪೂಜೆಯನ್ನು ಮಾಡ್ತಾರಲ್ಲ ಅಂತ ಕೇಳಿದಾಗ ಅವರು ನನ್ನ ಮಕ್ಕಳಿದ್ದಂತೆ, ತಂದೆಗೆ ಮಕ್ಕಳು ತುಳಿದರೆ ಅದು ಪಾಪ ಬರುವುದಿಲ್ಲ.
ಎಂದಿಗೂ ಕೂಡ ದುಃಖವಾಗುವುದಿಲ್ಲ. ಅವರು ನನ್ನ ಮಕ್ಕಳು ಅರ್ಚಕರು, ಅದಕ್ಕೋಸ್ಕರವಾಗಿ ಅವರ ಹತ್ತಿರ ಇದ್ದರೂ ಕೂಡ ನನಗೆ ದುಃಖ ಆಗುವುದಿಲ್ಲ. ನೀವು ಕೇವಲ ದರ್ಶನವನ್ನು ಮಾಡಿ ಹೋಗಿ ಎಂಬುದಾಗಿ ಹೇಳಿದಾಗ ಅದೇ ರೀತಿ ಅವರು ದರ್ಶನವನ್ನು ಪಡೆದು ಮುಂದೆ ವಿಶೇಷವಾಗಿ ಆ ಪರಿಮಳ ಗ್ರಂಥವನ್ನೇ ವಿಶೇಷವಾಗಿ ಅಧ್ಯಯನಾದಿಗಳನ್ನು ಪಾಠವನ್ನು ಹೇಳಿ ಅದನ್ನು ಸಮರ್ಪಣೆಯನ್ನು ಮಾಡಿದ್ರು ಎಂಬುವಂಥ ವಿಷಯಗಳನ್ನು ನಾವು ಕೇಳ್ತೀವಿ. ಹೀಗೆ ಅನೇಕ ರೀತಿಯಾದಂತಹ ವಿಶಿಷ್ಟವಾದಂಥ ಮಹಿಮೆಗಳನ್ನು, ಗುರುಗಳ ಚರಿತ್ರೆಗಳನ್ನು ನಾವು ಚಿಂತನೆಯನ್ನು ಮಾಡಬಹುದು. ಸಮಯಕ್ಕೆ ತಕ್ಕಂತೆ ಯಥಾಮತಿಯಾಗಿ 3 ದಿನಗಳ ಪರ್ಯಂತರವಾಗಿ ಗುರುಗಳ ಮಹಿಮೆಯನ್ನು ಯಥಾಮತಿಯಾಗಿ ಚಿಂತನೆಯನ್ನು ಮಾಡಿದ್ದೇವೆ. ಗುರುಗಳಿಗೆ ಏನು ಒಂದೆರಡು ಶುದ್ಧವಾದಂತಹ ವಿಷಯಗಳು ಇತ್ತು ಅಂತಂದರೆ ಅದು ಗುರುಗಳ ಅಂತರ್ಗತನಾದಂತಹ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತನಾದಂತಹ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನಾ ಮನುಸುತ ಸ್ವಭಾವಂ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ವಿಷ್ಣವೇ ನಮಃ ವಿಷ್ಣವೇ ನಮಃ ವಿಷ್ಣವೇ ನಮಃ. ಸಂಪೂರ್ಣಂ ಶ್ರೀಕೃಷ್ಣಾರ್ಪಣ.